ಹಾಯ್ ಫ್ರೆಂಡ್ಸ್, ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಚಿಟ್ ಚಾಟ್ ಮಾಡಿಕೊಂಡು ಮಾಡುವಂತಹ ಚಾಟ್ಸ್ ಎಲ್ಲದೂ ಒಂದೇ ಅಡುಗೆ ಮನೇಲಿ ಸಿಗೋವಂಥ ನಮ್ಮ ಈ ಕಾರ್ಯಕ್ರಮಕ್ಕೆ ಐ ವೆಲ್ಕಮ್ ಯು. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಯಾವ 2 ಡಿಶಸ್ ನಮಗೆ ಕಾದಿದೆ ಪ್ರತಿಮಾ ಅವರಿಂದ, ಹಾಗೆ ಯಾರು ಬರ್ತಾರೆ, ಏನಾಗುತ್ತೆ, ಇವೆಲ್ಲ ನೋಡೋದಕ್ಕೆ ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಹಾಗಾದರೆ ತಡ ಮಾಡದೆ ನಮ್ಮ ಪ್ರತಿಮಾ ಅವ್ರನ್ನ ಇಲ್ಲಿ ಕರ್ಸ್ಕೊಂಡ್ಬಿಡೋಣ. ಹಾಯ್ ಡಿಯರ್, ಹೌ ಯು ಡಿಯರ್? ವೆರಿ ಮಚ್ ಫೈನ್. ಸೂಪರ್ ಡಿಯರ್. ಸೊ ಏನಿವತ್ತು ನಮಗೆ ಸ್ಪೆಷಲ್ಲು? ಇವತ್ತು ಸ್ಪೆಷಲ್ಲಾ ಚಟ್ಪಟ ಇಂಡಿಯನ್ ಬರ್ಗರ್ ಹೇಳಿಕೊಡ್ಲಾ? ಇಂಡಿಯನ್ ಬರ್ಗರ್? ಓಕೆ, ಸೂಪರ್. ಆಚೆ ಕಡೆ ಅಂತೂ ತಿಂದಿರ್ತೀನಿ, ಬಟ್ ಜಾಸ್ತಿ ತಿನ್ನಲ್ಲ ನಾನು. ಆಚೆ ಕಡೆ ತಿನ್ನಕ್ಕೆ ಬೇಜಾರು. ಅದಕ್ಕೆ ಮನೇಲೆ ಮಾಡ್ಕೊಳ್ಬೋದಲ್ಲ. ಸೊ ಅದಕ್ಕೆ ಸಿಂಪಲ್ ಆಗಿ ಇವತ್ತು ಬನ್ ಚೀಸ್ ಮಸಾಲ, ನಿಪ್ಪಟ್ಟು ಮಸಾಲ ಹೇಳ್ಕೊಡ್ತಾ ಇದ್ದೀನಿ. ಬನ್ ಚೀಸ್ ನಿಪ್ಪಟ್ಟು ಮಸಾಲ? ಹೌದು. ಇಲ್ಲೇ 3 ಇಂಗ್ರೀಡಿಯೆಂಟ್ಸ್ ಗೊತ್ತಾಗೋಯ್ತು ನನಗೆ. ಬನ್ ಬೇಕು, ಚೀಸ್ ಬೇಕು, ನಿಪ್ಪಟ್ಟು ಬೇಕು. ಹೌದು. ಆ ಮಸಾಲಾಗೆ ಏನು ಬೇಕು ಅಂತ ನೀವು ದಯವಿಟ್ಟು ಹೇಳ್ಬಿಟ್ರೆ. ತುಂಬಾ ಸಿಂಪಲ್ ಕಣೆ, ನೀವು ಮನೇಲೆ ಮಾಡ್ಕೊಳ್ಬೋದಿಲ್ಲ. ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ ಸೂಪರ್. ಟಿಫಿನ್ ಬಾಕ್ಸ್ ಸ್ನ್ಯಾಕ್ಸ್ ಆಗಿ ನೀನು ತಗೊಂಡು ಹೋಗ್ಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಈಗ ಬೇಕಾ ಈಗಲೂ ತಿನ್ಬೋದು. ಈಗ ಅದು ತಿನ್ನೋದಿದ್ದೇ ಇದೆ, ಹೌದಲ್ವಾ? ಈಗ ತಿನ್ಬಿಟ್ಟು ಸಾಕು, ಒಂದು ತಿಂದ್ರೆ ಸಾಕು ಫಿಲ್ಲಿಂಗ್. ಹೌದಾ? ಶ್ಯೂರ್, ಸೂಪರ್. ಓಕೆ, ಇದಕ್ಕೆ ಸಪ್ಪೆ ಬನ್ನು, ಉಪ್ಪು, ಇದು ಸ್ವೀಟ್ ಚಟ್ನಿ, ಚೀಸ್, ಚಾಟ್ ಮಸಾಲ, ಕೊತ್ತಂಬರಿ ಸೊಪ್ಪು, ಖಾರ ಚಟ್ನಿ, ಕ್ಯಾರೆಟ್, ಇದು ಸೇವ್, ನಿಪ್ಪಟ್ಟು ಹಾಗೂ ಈರುಳ್ಳಿ. ಯಾಕೋ ಇವತ್ತು ಒಲೆ ಹಚ್ಚೋಂಗೆ ಕಾಣ್ತಾ ಇಲ್ಲ? ಇಲ್ಲ, ಒಲೆ ಹಚ್ತೀನಮ್ಮ. ಹಚ್ತೀರಾ? ಹಚ್ತೀನ. ಸೂಪರ್. ಓಕೆ. ಬರ್ಗರ್ ಆದ್ರೆ ಬಿಸಿ ಮಾಡ್ಕೊಡ್ತಾರಲ್ಲ, ಇವಾಗ ಎಲ್ಲಾರ ಮನೇಲೂ ಓವನ್ ಇರತ್ತಾ? ಇಲ್ಲ ಇಲ್ಲ ಅಲ್ವಾ? ಸೊ ಹಂಚ್ ಮೇಲೆ ಇಟ್ಬಿಟ್ಟು ಮಾಡ್ಬೋದು, ಸಿಂಪಲ್ ಆಗಿ. ತಗೊಳ್ಳಿ, ಅದೇನು ಮಾಡ್ತೀರಾ ಮಾಡಿ. ನಿಧಾನ, ಶಾಂತವಾಗಿರು ಮಗು. ನಂದು ಯಾಕೋ ತೀರಾ ಗಡಿಬಿಡಿ ಮಾಡ್ತಿದ್ಯಾ ಕಣೆ? ಅರ್ಜೆಂಟ್ ಆಗೋಯ್ತು. ಅಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವಾಗ ಹಾಕಿ ಯಾವಾಗ ಮುಗಿಸೋದು ಅಂತ. ಚಾಕು ಕೊಡೋ, ಹಿಂಗೆ ಚುಚ್ಚಕ್ಕಲ್ಲ. ನಿಧಾನ ಕಣೆ. ನೋಡು, ಇದು ಸಪ್ಪೆ ಬಂದು ತೊಗೊಂಡಿದ್ದೀನಿ ನಾನು. ಇದನ್ನ ಸ್ಲೈಸಸ್ ಮಾಡಿಬಿಟ್ಟು ಬೆಣ್ಣೆ ತುಪ್ಪ ಬೇಕಾದವ್ರು ಹಾಕೋಬೋದು, ನಾನೇನು ಹಾಕ್ತಾ ಇಲ್ಲ. ಹಾಕ್ತಾ ಇಲ್ಲ, ಹಾಕ್ಬೋದಲ್ಲ. ಸಾಕು, ಅಲ್ಲಿ ಚೀಸ್ ಇದೆ, ಹಾಕಿ. ಅದೇ ಅಷ್ಟೇ, ಅದಕ್ಕೆ ಬೇಡ ಅಂದಿದ್ದು. ಹೌದು, ಅವೆಲ್ಲ ಹಾಕ್ಬಾರ್ದು. ಈಗ ಎರಡನ್ನ ಸ್ವಲ್ಪ ಬಿಸಿ ಮುಟ್ಸೋಣ. ಸ್ವಲ್ಪ ಬಿಸಿ ಮುಟ್ಟಿದ್ರೆ ನೀವು ನಂಗೆ ಅವಾಗ ಬಿಸಿ ಮುಟ್ಟಿಸ್ತಾ ಇರ್ತೀರಲ್ಲ. ಯಾಕಮ್ಮ? ಅಲ್ಲ, ಸುಮ್ಮನೆ ಹೇಳ್ದೆ, ನೆನಪಿಸ್ದೆ, ಕಂಪೇರ್ ಮಾಡಿದೆ ಅಷ್ಟೇ. ಹಾಗೆ ಈಗ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಸಿ ಆಗ್ತಾ ಇರಲಿ. ಓಕೆ. ಬಿಸಿ ಆಗೋದೊಳಗೆ ನಾವೇನು ಮಾಡೋಣ ಅಂದರೆ, ಇದಕ್ಕೆ ಈರುಳ್ಳಿ 1 ಸ್ಪೂನ್ ಕೊಡ್ಬಿಟ್ಟ. ಈರುಳ್ಳಿ ಒಂದು ಅರ್ಧ ಬೌಲ್ ಆಗಷ್ಟು ಈರುಳ್ಳಿ, ಕ್ಯಾರೆಟು, ಹಸಿ ತರಕಾರಿಗಳು. ಯೂಶಲಿ ಬರ್ಗರ್ಗೆ ಲೆಟ್ಯೂಸು ಮತ್ತು ಆಲೂ ಪ್ಯಾಟೀಸ್ ಎಲ್ಲ ಮಾಡಿರ್ತಾರೆ. ಇದರೊಳಗೆ ನಾವು ಇಂಡಿಯನ್ ಸ್ಟೈಲ್, ನಾವೇನು ಆ ಥರನೇ ತಿನ್ಬೇಕಾ? ಸ್ಟೈಲ್ ಮಾಡ್ಕೊಂಡು ತಿನ್ಬೋದು. ಅದು ಅದರಲ್ಲಿ ಪ್ರತಿಮಾ ಮಾಡ್ತಾ ಇದ್ದಾರೆ ಅಂದ್ರಂತೂ ಇರಲೇಬೇಕು. ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಪ್ಯಾಟೀಸು ಮಾಡೋಕ್ಕೆ ಬರುತ್ತಾ ನಿಮಗೆ? ಹೌದು, ಅದು ಇನ್ನೊಂದು ಶೋಲ್ ತೋರಿಸ್ತೀನಿ. ಒಂದೇ ಸತಿ ಎಲ್ಲ ನೋಡ್ಕೊಂಡ್ರೆ ನೀನು ಹೆಂಗೆ ಅಲ್ಲ, ನಾನು ಇವಾಗ ಹೇಳ್ಕೊಡಿ ಅಂದಿಲ್ಲ, ಕೇಳಿದೆ ಬರುತ್ತಾ ಅಂತ. ಸೂಪರ್. ಕೊತ್ತಂಬರಿ ಸೊಪ್ಪು. ಓಕೆ. ಇದಿಷ್ಟು ಹಾಕ್ಕೊಂಡು ಕಲ್ಸ್ಕೊಂಡ್ಬಿಡೋಣ. ಒಳ್ಳೆ ಚಾಟ್ ಸ್ವೀಕ್ ಆಗೋಯ್ತಪ್ಪ. ಹೌದು, ಯಾಕಂದರೆ ಈಗ ಸ್ವಲ್ಪ ಥಂಡಿ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಖಾರ ತಿನ್ನಬೇಕು ಅನ್ಸುತ್ತಲ್ಲ, ಮತ್ತು ಯಾವಾಗಲೂ ಫ್ರೈಡ್ ಐಟಮು ತಿನ್ನೋಕ್ಕಾಗೋದಿಲ್ಲ. ಕರೆಕ್ಟ್. ಸೊ ಅದಕ್ಕೋಸ್ಕರ. ಸೂಪರ್. ಚಾಟ್ಸಲ್ಲಿ ನಿಮ್ಮ ಫೇವ್ರೆಟ್ ಚಾಟ್ ಯಾವುದು? ನನಗೆ ಆಲೂ ಪೂರಿ, ದಹಿದು ಏನಾದರೂ ಇಷ್ಟ ಆಗುತ್ತೆ. ನನಗೂ ಅಷ್ಟೇ, ದಹಿ ಪುರಿ. ಈಗ ಇದು ಸ್ವಲ್ಪ ಬಿಸಿಯಾಗಿದೆ, ಇದನ್ನ ಹಾಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದೇನು ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಓಕೆ. 4 ಬೇಕಾ, 2 ಸಾಕಾ? ನಂಗ ನಿನಗೆ ಆ್ಯಕ್ಚುಲಿ ಒಂದಕ್ಕೆ ಹೊಟ್ಟೆ ತುಂಬುತ್ತೆ ಅಂತಿದ್ದೀರಾ, ಇನ್ನೂ ಒಂದು ಡಿಶ್ ತಿನ್ನೋದಿದೆ, ಸೊ ಒಂದು ಸಾಕು. ಓಕೆ. ಯಾಕೆಂದರೆ ಸೈಜ್ ನೋಡಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಏನಾಗಲ್ಲ ನೋಡು. ಅಷ್ಟರೊಳಗೆ ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಾಗ ಮಾಡೋದು ಸುಲಭ. 1 ಸ್ಪೂನ್ ಕೊಡು. ಇದಕ್ಕೆ ಖಾರ ಚಟ್ನಿ ಹಾಗೂ ಸ್ವೀಟ್ ಚಟ್ನಿ ಇದನ್ನ ಮಾಡಿಟ್ಕೊಂಡ್ರೆ. ಇಲ್ಲ, ಖಾರ ಜಾಸ್ತಿ ಬೇಕಾ? ಬೇಕು. ನಿಮಗೆ ಈ ಪುದೀನ ಬಗ್ಗೆ ಒಂದು ಟಿಪ್ ಹೇಳ್ತೀನಿ ನಿಮಗೆ. ಈ ಸ್ವಲ್ಪ
ಹಲ್ಲಿನ ಪ್ರಾಬ್ಲಮ್ ಇದ್ದವರಿಗೆ ಏನಾಗುತ್ತೆ, ಇಟ್ ಸ್ಟಾರ್ಟ್ ಸ್ಟಿಂಕಿಂಗ್, ದಟ್ಸ್ ಅಡೋ ಸ್ಮೆಲ್ ಬರುತ್ತಲ್ಲ, ಅಂಥವ್ರಿಗೆ ದಿವಸ ಒಂದು 2 ಪುದೀನ ಜಗದ್ರೆ ಆ ವಾಸನೆ ತಡೆಗಟ್ಟಿಸ್ಬೋದು ಅದನ್ನು. ಓಕೆ, ಅಂದರೆ ಇದೊಂಥರ ಪರ್ಮನೆಂಟ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ಬೇಕಾ ಅಥವಾ ಇಲ್ಲ, ಒಂದಷ್ಟು ದಿನ ಮಾಡೋ ಹಾಗೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಹೌದಾ? ಯಾಕಂದರೆ ಏನಾಗುತ್ತೆ, ಜೀರ್ಣಶಕ್ತಿ ಇಲ್ದಿದ್ದವ್ರಿಗೂ ಅಷ್ಟೇ ಇಟ್ ಸ್ಟಾರ್ಟ್ ಸ್ಮೆಲ್ಲಿಂಗ್, ಮೌತ್ ಸ್ಟಾರ್ಟ್ ಸ್ಮೆಲ್ಲಿಂಗ್. ಜೀರ್ಣ ಆಗಲಿಲ್ಲ ಅಂದ್ರೂ ಇಟ್ ಸ್ಟಾರ್ಟ್ ಸ್ಮೆಲ್ಲಿಂಗ್. ವಾವ್, ವಂಡರ್ಫುಲ್ ಟಿಪ್ಪು. ಈಗ ಇನ್ನೊಂದು ಭಾಗದಲ್ಲಿ ಸ್ವೀಟ್ ಚಟ್ನಿ. ಓಕೆ, ಇದು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಯಾಕಂದ್ರೆ ತುಂಬ ನೀರಾದರೆ ಒಂಥರ ಸಾಫ್ಟ್ ಆಗಿಬಿಡುತ್ತೆ ಬನ್ನು. ಈಗ ಧಾರಾಳವಾಗಿ ಈ ಹಂತದಲ್ಲಿ ಈರುಳ್ಳಿ, ಕ್ಯಾರೆಟು, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕೊಂಡ್ವಲ್ಲ, ಈ ಮಿಶ್ರಣ ಹಾಕೊಳ್ಳೋಣ. ನಂಗೆ ನೋಡಿ ನಿಜವಾಗ್ಲೂ ಒಂಥರ ಹೊಟ್ಟೆ ತುಂಬ್ದಂಗೆ ಆಗ್ತಾ ಇದೆ. ಇದೊಂಥರ ಮಕ್ಕಳಿಗೆ ಮಾತ್ರ ಹೇಳಿ ಮಾಡಿಸಿರೋಂಥ ಡಿಶ್ ಅಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿರತ್ತೆ ಇದು. ಈ ಚಿಕ್ಕ ಅಂಗಡಿಗಳಿಗೆ ಹೋದರೆ ಈ ಚಾಟ್ ಸೆಂಟರಲ್ಲಿ ಡ್ರೈ ಚಾಟ್ಸ್ ಮಾಡ್ತಾರಲ್ಲ, ಅಂಥವ್ರಂತೂ ಕಾಮನ್ ಇದು ಮಾಡೋದು. ಹೌದಾ? ಹೌದು. ಮತ್ತು ಏನು ಗೊತ್ತಾ, ನಾವು ಅಲ್ಲೇ ಹೋಗಿ ತಿನ್ಬೇಕಂತಿಲ್ಲ. ಇಲ್ಲಿ ಗ್ಯಾಸ್ ಆಫ್ ಮಾಡಿಬಿಡೋಣ. ಅಲ್ಲೇ ಹೋಗಿ ತಿನ್ಬೇಕಂತಿಲ್ಲ, ಮನೇಲೂ ಈ ಥರ ಮಾಡ್ಕೊಂಡು ತಿನ್ಬೋದು. ಎಷ್ಟು ಸಿಂಪಲ್ ಪ್ರೊಸೀಜರ್. ಒಂದ್ಸತಿ ತಿಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅಲ್ಲ, ನನಗೆ ಗೊತ್ತಾಗುತ್ತೆ. ಐ ಡೋಂಟ್ ನೋ. ಈಗ ಈ ಹಂತದಲ್ಲಿ ನಿಪ್ಪಟ್ಟು. ಓಯ್ಯಪ್ಪ, ಒಂದೊಂದು ನಿಪ್ಪಟ್ಟು ಏನಂದರೆ ಈಗ ತಿನ್ಬೇಕಾದ್ರೆ ಕ್ರಂಚಿ ಬರುತ್ತೆ. ಹೌದು, ಬಟ್ ಇವಾಗ ಅಷ್ಟನ್ನು ಸೇರಿಸಿದಾಗ ಬಾಯಲ್ಲಿ ಇಟ್ಕೊಳ್ಳೋದೇ ಇರೋದು. ಅಷ್ಟು ಯಾಕೆ ಸೇರಿಸ್ಬಿಡ. ಕೊಟ್ಬಿಡಿ. ಈಗ ಚೀಸ್ ತುರಿದು ಹಾಕೋಬೋದು, ಹೀಗೇನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಈಗ ಒಂಚೂರು ಮೇಲ್ಗಡೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ. ಓ, ಇನ್ನೊಂದು ಕೋಟಿಂಗು. ಹಾಂ, ಇದು ಬೇಕಾದರೆ ಹಾಕೋಬೋದು, ಬೇಡ ಅಂದರೂ ಬಿಟ್ಟಾಕ್ಬೋದು. ಸ್ವಲ್ಪ ಟಾಪ್ ಲೇಯರಲ್ಲೂ ಸಿಗ್ಲಿ ಅಂತ ಒಂದೊಂದೇ ಒಂಚೂರು ಬೈಟ್ ಮಾಡಿದಾಗ. ಹೌದು, ಕೆಲವು ಸಲ ಈ ಬೇಕ್ರಿನಲ್ಲಿ ಸಿಗೋ ಬನ್ಗಳಲ್ಲಿ ಮಧ್ಯದಲ್ಲಿ ಮಾತ್ರ ಇಟ್ಟೇ ಪಲ್ಯ ಇಟ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಸಾಕಾಗೋಗಿರ್ತೀವಿ, ಎಲ್ಲಿ ಸಿಗ್ಲಿಲ್ವಲ್ಲ ಪಲ್ಯ ಅಂತ. ಸೊ ಅದ್ರ ಬದಲು ಐ ಥಿಂಕ್ ದಿಸ್ ಇಸ್ ಗುಡ್. ನೋಡು, ಇಷ್ಟೇ ಹಿಂಗೆ ಮಾಡಿಬಿಟ್ಟು ಚೆರಿಯಿಂದ ಹಿಂಗೆ ಅಲಂಕರಿಸಿದ್ರೆ ಬನ್ ನಿಪ್ಪಟ್ಟು ಚೀಸ್ ಮಸಾಲ ಈಸ್ ರೆಡಿ. ನಿಂಗೆ 2 ಸಾಕು ಒಂದೆಲ್ಲ? ಅಮ್ಮ, ನಂಗೆ ಒಂದೇ ಸಾಕು. ನಂಗೆ ನೋಡ್ಬಿಟ್ಟೆ ಒಂಥರ ಸಾಕು. ಸೊ ಬನ್ ಚೀಸ್ ನಿಪ್ಪಟ್ಟು ಮಸಾಲ ಸವಿಯಲು ಸಿದ್ಧ. ಇಷ್ಟ್ರೇ ಬನ್ ಚೀಸ್ ನಿಪ್ಪಟ್ಟು ಮಸಾಲ ನಾನು ಖಂಡಿತ ಸವಿತೀನಿ. ಆದರೆ ಅದಕ್ಕೂ ಮುಂಚೆ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ ಯು ಟೇಕ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಫೇವ್ರೆಟ್ ಶೋ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ಈ ನಿಪ್ಪಟ್ಟು ಮಸಾಲ ನಾನು ಅರ್ಧಕ್ಕೆ ಕಟ್ ಮಾಡಿಸ್ಕೊಂಡಿದ್ದೀನಿ, ಯಾಕೆಂದರೆ ಹಿಂಗೆ ತಿಂದರೆ ನೀವು ಕಣ್ಣಾಕ್ಬಿಡ್ತೀರಾ. ಯಾಕೆ ಹೊಟ್ಟೆ ನೋವು ಬರುತ್ತಂತ? ಈಗ ಟೇಸ್ಟ್ ಮಾಡಿ ನೋಡಿ ಹೇಗಿದೆ. ಟೇಸ್ಟ್ ನೋಡ್ಲಾ? ಟೇಸ್ಟ್ ನೋಡ್ತೀನಿ, ಆಮೇಲೆ ರೀಕ್ಯಾಪ್ ನೋಡ್ಕೊಂಬನ್ನಿ ಆಯ್ತಾ ಇವತ್ತು. ಯಾಕೋ ತಾವು ಆತರದಲ್ಲಿದ್ದೀರಾ? ಡಿಫ್ರೆಂಟ್. ನಾನು ತಿಂದೇ ಇರಲಿಲ್ಲ. ಆಹಾ, ನಾನು ಚಾಟ್ಸ್ ಅಂಗಡಿನಲ್ಲೂ ಇದು ಯಾವತ್ತೂ ತಿಂದಿರಲಿಲ್ಲ. ಯೂಶಲಿ ಡ್ರೈ ಚಾಟ್ಸ್ ಯಾವ್ದು ಮಾಡ್ತಾರೋ ಅಂಥ ಅಂಗಡಿಗಳಲ್ಲಿ ಇದು ಮಾಡ್ತಾರೆ. ಮನೇಲೆ ಮಾಡ್ಕೋಬೋದಲ್ಲ? ಓ, ಖಂಡಿತ ಸೂಪರ್ ಆಗಿದೆ ರೀ. ಇದನ್ನ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ. ಬನ್ ನಿಪ್ಪಟ್ಟು ಮಸಾಲ ಮಾಡುವ ವಿಧಾನ: ಮೊದಲಿಗೆ ಒಂದು ಬನ್ನನ್ನು ಅರ್ಧ ಭಾಗವನ್ನಾಗಿ ಮಾಡಿಕೊಂಡು ಹೆಂಚಿನ ಮೇಲೆ ಬಿಸಿ ಮಾಡಿಕೊಳ್ಳಿ. ಇನ್ನೊಂದು ಕಡೆ ಒಂದು ಬೌಲ್ನಲ್ಲಿ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಾದ ನಂತರ ಕಾದ ಬನ್ನಿನ ಒಂದು ಭಾಗದ ಮೇಲೆ ಖಾರ ಚಟ್ನಿ ಹಾಗೂ ಇನ್ನೊಂದು ಭಾಗದ ಮೇಲೆ ಸ್ವೀಟ್ ಚಟ್ನಿಯನ್ನು ಚೆನ್ನಾಗಿ ಹರಡಿ. ಇದಾದ ನಂತರ ಬನ್ನಿನ ಒಂದು ಭಾಗದಲ್ಲಿ ಮಿಕ್ಸ್ ಮಾಡಿಕೊಂಡಿರುವಂತಹ ಈರುಳ್ಳಿ ಮಿಶ್ರಣವನ್ನು ಹಾಕಿ ಒಂದು ನಿಪ್ಪಟ್ಟನ್ನು ಇಟ್ಟು ಅದರ ಮೇಲೆ ಚೀಸನ್ನು ಇಟ್ಟು ಸ್ವಲ್ಪ ಚಾಟ್ ಮಸಾಲ ಹಾಕಿ ಬನ್ನನ್ನು ಮುಚ್ಚಿ ಚೆರಿಯಿಂದ ಅಲಂಕರಿಸಿದರೆ ರುಚಿಯಾದ ಬನ್ ನಿಪ್ಪಟ್ಟು ಮಸಾಲ ಸವಿಯಲು ಸಿದ್ಧ. ಚೆನ್ನಾಯ್ತಲ್ಲ? ಸೂಪರ್ ಪ್ರತಿಮಾ, ಮಸ್ತಾಗಿದೆ. ಅರ್ಧ ಸಾಕಾ ಇನ್ನೊಂದು ಬೇಕಾ? ಅರ್ಧ ಸಾಕು. ಅರ್ಧ ಸಾಕು. ನೆಕ್ಸ್ಟ್ ಏನು ಡಿಶ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ನೆಕ್ಸ್ಟಾ? ಫ್ರೈಡ್ ಐಟಮ್ಮು. ಏನು? ಫ್ರೆಂಚ್ ಫ್ರೈಸ್.
ಓಕೆ ಹಂಗಾರೆ ಇಷ್ಟೇ ಸರ್ ಶುರು ಹಚ್ಕೊಂಬಿಡಿ ಅದು ಒನ್ ಆಫ್ ಮೈ ಫೇವ್ರೇಟ್ ಅದಕ್ಕೆ ಇಲ್ಲ ಇದು ತಿನ್ನು. ಹೌದಾ? ನಿಧಾನಕ್ಕೆ ಅದು ಕರಿಬೇಕಾದ್ರೆ ಟೈಮ್ ತೊಗೊಳುತ್ತೆ. ಹೌದಾ? ಸೊ ಅವಾಗ ನಾನು ಏನು ಬೇಕಾದ್ರೆ ಅದನ್ನ ತಿನ್ಬೋದು. ಇವಾಗ ಸದ್ಯಕ್ಕೆ ಇದನ್ನ ಖಾಲಿ ಮಾಡ್ಕೊ. ಸರಿ ಓಕೆ. ಆದರೂ ನೀವು ಫ್ರೆಂಚ್ ಫ್ರೈಸಾ? ಹೌದು. ಇದಕ್ಕೆ ಏನೇನು ಮಾಡಬೇಕು ಅಂತ ಏನೇನು ಬೇಕು ಅಂತ ಹೇಳಿಬಿಟ್ರೆ ಒಂದು ಹೇಳ, ನೀನು ಬಂದ್ಲಾಗಾಯ್ತು ನನಗೆಲ್ಲ ಫೇವ್ರೇಟು ಅಂತ ಇದೀಯಾ. ನಿನಗೇನು ಫೇವ್ರೇಟ್ ಇಲ್ಲ? ನಾನ್ ವೆಜ್ ಅದು ನಮ್ಮಲ್ಲಿ ಮಾಡೋದೇ ಇಲ್ಲ. ಈಗ ನಾನು ಮಾಡಿರೋದೆಲ್ಲ ನನ್ನ ಫೇವ್ರೇಟು, ನಾನು ಅಲ್ಲಿ ತಿಂದೆ ಇಲ್ಲಿ ತಿಂದೆ ಅಂತನ ಏನೋ ಎಳಿತಾನೇ ಇದೆ ಯಾವಾಗ. ಹೌದು, ಬಟ್ ನಿಪ್ಪಟ್ಟು ಎಲ್ಲೂ ತಿಂದಿಲ್ಲ ಅಂತ ಹೇಳಿದೆ ತಾನೆ. ನಿಪ್ಪಟ್ಟು ಮಸಾಲ ಅದೇನೋ ಸರಿ. ಮತ್ತು ಈಗ ಫ್ರೆಂಚ್ ಫ್ರೈಸ್ ಮಾಡೋದು ಹೇಳ. ಹೇಳು. ಇದು ಆಲೂಗಡ್ಡೆ, ಹೆಚ್ಚಿರುವ ಆಲೂಗಡ್ಡೆ, ಉಪ್ಪು, ಕಾಳುಮೆಣಸಿನ ಪುಡಿ, ಎಣ್ಣೆ, 4 ಅಷ್ಟೇ. ಶ್ಯೂರ್. ಬಾಣಲಿ ಕೊಡ್ತೀಯಾ? ಫಸ್ಟ್ ಏನು ಮಾಡಿಬಿಡೋಣ, ಅರ್ಧ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಹೌದು. ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಕಡೆ ನಿಮಗೆ. ಎಣ್ಣೆ ಹಾಂ ಹಾಕೊಂಬಿಡೋಣ. ಓಕೆ, ಅಷ್ಟು ಬೇಕಾಗತ್ತಲ್ಲ? ಹೌದು, ಡೀಪ್ ಫ್ರೈ. ಮತ್ತು ಇನ್ನೊಂದು ಏನು ಗೊತ್ತಾನಂತೀನಿ, ಇದು ಫ್ರೆಂಚ್ ಫ್ರೈಸ್ ಕೆಲವರು ಏನು ಮಾಡ್ತಾರೆ, ಬೇಯಿಸ್ಕೋತಾರೆ. ಒಂದು ಕುದಿ ಆಗಷ್ಟು ಬೇಯಿಸ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿತಾರೆ. ಬಟ್ ಬೇಯಿಸಿದಾಗ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದು ಸಿಡಿಯಲ್ವಾ ಎಣ್ಣೆಗೆ ಹಾಕಿ? ಏನು ಸಿಡಿಯಲ್ಲ. ಏನಂದ್ರೆ ನಾವು ಬೇಯಿಸಾದ್ಮೇಲೆ ಅದನ್ನ ಬಸ್ದು ಬಿಡ್ತೀವಿ ಆ ನೀರನ್ನ. ಆ ನೀರು ಬಸ್ದಾದ್ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ, ಬೇಗ ಡ್ರೈಶ್ ಆಗುತ್ತೆ ಇದು. ಅದನ್ನ ಆಮೇಲೆ ಕರಿತಾರೆ. ಏನಂದ್ರೆ ಬೇಗ ಬೇಯತ್ತೆ ಅನ್ನೋ ಒಂದು ಉದ್ದೇಶ. ಉಪ್ಪು ನೀರಲ್ಲಿ ಏನಾದರೂ ಬೇಯಿಸ್ತೀವಿ? ಬರೀ ನೀರು. ಓಕೆ. ಇದನ್ನ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಕೆಲಸ ಇನ್ನೂ ಕಡಿಮೆ, ಬಟ್ ಏನಂದ್ರೆ ಇನ್ನೊಂದು 5 ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ ಕರಿಯೋದಕ್ಕೆ. ಫುಲ್ ಬೇಯೋದಕ್ಕೆ ಒಳಗಡೆ. ಫುಲ್ ಬೇಯೋದಕ್ಕೆ. ಮತ್ತೆ ಫ್ರೆಂಚ್ ಫ್ರೈಸ್ಗೆ ಇನ್ನೊಂದು ಗಮನ ಇಟ್ಕೋಬೇಕು, ಸ್ವಲ್ಪ ಆದಷ್ಟು ದೊಡ್ಡ ಆಲೂಗಡ್ಡೆಗಳು ತಗೋಬೇಕು. ಓಕೆ. ಮೊದಲು ಒಂದು ಚಾಕ್ ಕೊಡು, ನಾನು ನೀವು ಈ ಥರ ಹೇಗೆ ಮಾಡ್ಕೋಬೇಕಂತ ತೋರಿಸ್ತೀನಿ. ಸೂಪರ್. ಆದಷ್ಟು ಆಲೂಗಡ್ಡೆ ಸ್ವಲ್ಪ ದೊಡ್ಡ ಸೈಜ್ದು ತಗೋಬೇಕು. ನೋಡು, ಈ ಥರ ಮಾಡಿಕೊಂಡು ಉದ್ದುದಕ್ಕೆ ಹೆಚ್ಕೋಬೇಕು. ವಾವ್, ಅದು ದಪ್ಪ ಇದೆಯಲ್ಲ, ಬಟ್ ಗರಿ ಬರುತ್ತಾ? ಅಂದ್ರೆ ತುಂಬಾ ಗರಿ ಬೇಡ. ಫ್ರೆಂಚ್ ಫ್ರೈಸಲ್ಲಿ ಸ್ವಲ್ಪ ಮೆತ್ತಿಗೆ, ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಸಾಕು. ಏನಾಗುತ್ತೆ, ಔಟರ್ ಲೇಯರ್ ವಿಲ್ ಬಿ ಕ್ರಿಸ್ಪಿ, ಇನ್ನರ್ ಲೇಯರ್ ವಿಲ್ ಬಿ ಸಾಫ್ಟ್. ಓಕೆ. ಸೊ ನೋಡು, ಈ ಥರ ಹೀಗೆ. ವಾವ್, ನಾನೇನು ಅನ್ಕೊಂಡಿದ್ದೆ ಗೊತ್ತಾ, ಇದನ್ನ ಕಾರ್ನ್ಫ್ಲೋರಲ್ಲಿ ಅದ್ತಾರೆ, ಇದು ಮಾಡ್ಬಿಟ್ಟು ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಇಷ್ಟು ದಿನ. ಇಲ್ಲ, ಕಾರ್ನ್ಫ್ಲೋರಲ್ಲಿ ಏನು ಅದ್ದದಿಲ್ಲ. ಬಟ್ ಏನಂದ್ರೆ ಒಂದೇ ಟೆಂಪ್ರೇಚರ್ ಇರಬೇಕು ಇದಕ್ಕೆ. ಎಣ್ಣೆಯಲ್ಲಿ ಒಂದೇ ಟೆಂಪ್ರೇಚರ್ ಇದ್ರೆ ಹದವಾಗಿ ಬೇಯುತ್ತೆ. ಓಕೆ ಓಕೆ. ಮತ್ತು ಹಾಕಿದಾಗ ಎಷ್ಟು ಫುಲ್ಲು ಕವರ್ ಆಗಿಬಿಡುತ್ತೋ, ಬೈ ಎಂಡ್ ಆಫ್ ದ ಡೇ ಇಷ್ಟೇ ಆಗೋದು. ಮತ್ತು ನೀನು ಯಾರನ್ನೇ ಕೇಳು, ಫ್ರೆಂಚ್ ಫ್ರೈಸ್ ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ. ಮತ್ತು ಎಸ್ಪೆಷಲಿ ಆಲೂಗಡ್ಡೆಯಲ್ಲಿ ನೀನು ಏನೇ ಕೊಡು, ಎಲ್ಲರೂ ಆಲೂಗಡ್ಡೆ ಪ್ರಿಯರು. ಹೌದು, ಕರೆಕ್ಟ್. ಮತ್ತೆ ಇದಕ್ಕೆಲ್ಲ ನೀವು ಮ್ಯಾಕ್ಡಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಮನೇಲಿ ಮಾಡ್ಕೊಂಡು ತಿನ್ಬೋದು. ಜೊತೆಗೆ ಏನು ಗೊತ್ತಾ, ಅಂದರೆ ಅಫ್ಕೋರ್ಸ್ ಅಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಯು ನೆವರ್ ನೋ ಅದು ಯಾವ ರೀತಿ ಎಣ್ಣೆಗಳು ಬಳಸಿರ್ತಾರೆ. ಹೌದು ಅಲ್ವಾ? ಹಳೆ ಎಣ್ಣೆಲಿ ಮಾಡಿರ್ತಾರ, ಫ್ರೆಶ್ ಆಗಿರೋ ಎಣ್ಣೆ. ನಾವಾದ್ರೆ ಮನೇಲಿ ಮಾಡ್ಕೊಂಡ್ರೆ ಒಂಥರ ಆ ಟೈಮಿಗೆ ಕರಿತೀವಿ, ಅದನ್ನ ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ತೀವಿ, ಮತ್ತೆ ಇನ್ನೊಂದು ರೌಂಡ್ ಅದ್ರಲ್ಲಿ ಕರಿಯಲ್ಲ. ಹೌದು, ಅದರಿಂದ ಆಕ್ಚುಲಿ ಫ್ಯಾಟ್ ಅಂಶ ಜಾಸ್ತಿ ಹೋಗುತ್ತೆ 2-3 ಸಲ ಒಂದೇ ಎಣ್ಣೆಲಿ ಕರಿಯೋದ್ರಿಂದ. ಮತ್ತೆ ಆದಷ್ಟು ಏನು ಗೊತ್ತಾ, ಪದೇ ಒಂದೇ ಎಣ್ಣೆಯಲ್ಲಿ ಕರಿಬಾರ್ದು. ಇಟ್ ಟರ್ನ್ಸ್ ಪಾಯ್ಸನಸ್ ಆಕ್ಚುಲಿ. ಆಕ್ಚುಲಾಗಿ ಕರಿಬಾರ್ದು, ಇಟ್ಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ಹೆಲ್ತ್. ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಆದಷ್ಟು ನಾವು ಫ್ರೆಶ್ ಎಣ್ಣೆ ಒಂದ್ಸತಿ ಕಾಸಾದ್ಮೇಲೆ ಬೇರೆ ರೀತಿ ನಾವು ಉಪಯೋಗಿಸ್ಕೋಬಹುದು, ಒಗ್ಗರಣೆಗೆಲ್ಲ ಹಾಕೊಂಡು ಬಳಕೆ ಮಾಡ್ಕೋಬಹುದು. ಮತ್ತೆ ನಾವೇನ್ ಮಾಡ್ತೀವಿ ಗೊತ್ತಾ, ಆದಷ್ಟು ತುಂಬಾ ಎಣ್ಣೆ ಇಟ್ಕೊಳಕ್ ಹೋಗಲ್ಲ, ಸ್ವಲ್ಪ ಎಣ್ಣೆ ಇಟ್ಕೊಳ್ತೀವಿ, ಆಮೇಲೆ ಎಷ್ಟು ಬೇಕೋ ಅಷ್ಟನ್ನೇ ಬಳಕೆ ಮಾಡ್ಕೋಬೇಕು. ಕರೆಕ್ಟ್. ಮತ್ತೆ ನಿಮ್ಗೆ ಗೊತ್ತಿರಂಗೆ ಆಲೂಗಡ್ಡೆಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದ್ದೇ ಇರುತ್ತೆ ಅಷ್ಟೇ. ಒನ್ಸ್ ಇನ್ ಎ ವೈಲ್ ಇಟ್ಸ್ ಓಕೆ. ಫೈನ್ ಅಬ್ಸಲ್ಯೂಟ್ಲಿ. ಮತ್ತೆ ಇದಕ್ಕೆ ಏನು ಗೊತ್ತಾ, ಬೇಕಾದವ್ರು ಮನೇಲೆ ಮಾಡ್ಕೊಳ್ಳೋಂಗಿಂತ ಕಾಳುಮೆಣಸಿನ ಪುಡಿ ಇಲ್ಲ ಮೆಣಸಿನ ಪುಡಿನೂ ಹಾಕೋಬಹುದು. ಅಂದ್ರೆ ನಿಮ್ ಟೇಸ್ಟ್ ಪ್ರಕಾರ. ಅಲ್ಲಿ ಹೋದ್ರೆ ಯೂಶಲಿ ಪೆಪ್ಪರ್ ಪೌಡರ್ ವಿತ್ ಸಾಸ್ ನಾವು ಟೇಸ್ಟ್ ಮಾಡ್ಕೊಂಡು ನಾವು ಅದ್ಕೊಂಡು ತಿಂತೀವಿ. ಬೇಕಾದವ್ರು ಏನೋ ಅಲ್ಲ, ಏನು ಇಟ್ಟಿದ್ದೀರಾ ನೀವು ಅಂತ. ಬರೀ ಪೆಪ್ಪರ್ ಪೌಡರೇ. ಸೂಪರ್. ಮತ್ತೆ ಏನು ಮಾಡ್ತಾರೆ ಗೊತ್ತಾ, ಈಗ ನಾನು ನಿಮಗೆ ಬನ್ ಮಸಾಲ ಹೇಳ್ಕೊಟ್ನಲ್ಲ, ಅದ್ರ ಜೊತೆಗೆ ಈ ಫ್ರೆಂಚ್ ಫ್ರೈಸ್ ಮಧ್ಯ ಹಾಕೊಂತಿದ್ರು ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಅ ಕಾಂಬಿನೇಷನ್ ಆಫ್ ಇಂಡಿಯನ್ ಆ್ಯಂಡ್ ವಾಟ್ ಕಾಂಟಿನೆಂಟಲ್. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್. ಅರೆ ವಾ. ಈಗ ಅಮೆರಿಕನ್ ಹುಡುಗ, ಇಂಡಿಯನ್ ಹುಡುಗಿ, ಆ ಥರ. ಎಲ್ಲೆಲ್ಲಿಗೆ ಹೊರಟೋದು ಮ್ಯಾಟ್ರು. ನೀ ಎಲ್ಲೆಲ್ಲೋ ಹೋಗಲ್ಲಪ್ಪ. ನೋಡು, ಕಾಯ್ತಾ? ಕಾದಿದೆ. ನೋಡು, ಆದಷ್ಟು ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ದೂರದಿಂದಾನೇ ಹಾಕಬೇಕು. ಅಷ್ಟು ಕರಿಯುತ್ತಾ? ಅಷ್ಟು ಎಣ್ಣೆನಲ್ಲಿ ಸಾಕಾಗುತ್ತೆ.
ಅದು ಬೇಡ ಬೇಡ. ಸೌಂಡ್ ಕೊಡ್ತೀಯಾ? ಹಾಂ ಶ್ಯೂರ್. ಏನಂದರೆ ಸ್ವಲ್ಪ ಟೈಮ್ ಆಗತ್ತಿದು. ವಾವ್. ಸೊ ಅಷ್ಟರಲ್ಲಿ ಒಂದು ಬ್ರೇಕ್ ತೊಗೊಂಬಂದ್ಬಿಡ್ಬೋದಾ? ಶ್ಯೂರ್, ತೊಗೊಂಬಾ. ವೀಕ್ಷಕರೇ, ಫ್ರೆಂಚ್ ಫ್ರೈಸ್ ಸೂಪರಾಗಿ ರೆಡಿ ಆಗ್ತಾ ಇದೆ. ಸೊ ಅದು ಪೂರ್ತಿ ರೆಡಿಯಾಗಿ ನಾನು ಸವಿಯೋದಕ್ಕೂ ಮುಂಚೆ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ಹಿಂಗಿದೆ ಕಲರ್. ಸೂಪರ್ ಆಗಿದೆ ಪಾಪ. ಎಷ್ಟು ದಪ್ಪ ಅನಿಸ್ತು ಹಾಕ್ಬೇಕಾರೆ, ಇವಾಗ ಹೌದು. ಟಾಣಿ ಆಗ್ಬಿಡಿದೆ. ಫಸ್ಟು ನಿಂತರ ಇತ್ತು, ಆಮೇಲೆ ನಂತರ ಥರ ಆಯ್ತಾ? ಹೌದು ಚಂದ. ತುಂಬ ಪುಟಾಣಿ ಇದೆಯಾ ನೀನು? ಇಲ್ಲ ಇಲ್ಲ ಇಲ್ಲ, ಅಷ್ಟೊಂದೆಲ್ಲ ಕೊಚ್ಕೊಳ್ಳಲ್ಲಮ್ಮ, ಯಾವ ಸೀನಲ್ಲೂ ಕೊಚ್ಕೊಳ್ಳಲ್ಲ. ಈಗ ಇದು ತೆಗೆದು ಬಿಡೋಣ. ಆಹಾ, ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಹೌದು. ಆಚೆ ಕಡೆ ಎಲ್ಲ ಬ್ರೌನ್ ಕೋಟಿಂಗ್ ಬಂದಿದೆ ಒಂಥರ. ಹೌದು, ಆಮೇಲೆ ಒಳಗೆಲ್ಲ ಸಾಫ್ಟ್ ಇರುತ್ತೆ. ಆಹಾ, ವಾವ್. ಏನಂದರೆ ಇದು ಬಿಸಿಯಲ್ಲಿ ತಿಂದ್ರೇ ಚೆನ್ನಾಗಿರೋದು. ಹ್ಞೂ. ಇದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮತ್ತು ಸಾಸ್ ಜೊತೆ ತಿಂದರೆ ಮಾತ್ರ ಸೂಪರ್. ನನಗೇನೋ ಸಾಸ್ ಇಲ್ದೇನೂ ನಡೆಯುತ್ತೆ. ಹಾಗೆ ತಿಂತೀಯಾ? ಓ, ಹಾಗೆ ಇಷ್ಟ. ಈ ಇನ್ನೇನು ಖಾಲಿ ಆಗುತ್ತೆ ಸದ್ಯದಲ್ಲೇ. ಹೌದು, ಬೌಲ್ ಖಾಲಿ ಆಗುತ್ತೆ ಅಂತ ಗೊತ್ತು. ವಾವ್. ಏನಂದರೆ ಟಿಶ್ಯೂ ಪೇಪರಲ್ಲಿ ಸ್ವಲ್ಪ ಹಿಂಗೆ ಮಾಡ್ಕೊಂಬಿಡೋಣ. ಓಕೆ. ಒಂದು ಸ್ವಲ್ಪ ಎಣ್ಣೆ ಅಂಶ ಏನಿದೆಯೋ ಹಾಂ ಹಾಂ, ಥರ ತೆಕ್ಕೊಂಬಿಡೋಣ. ಓಕೆ. ಪರವಾಗಿಲ್ಲ, ಜಾಸ್ತಿ ಕುಡ್ದಿಲ್ಲ. ಹೌದು, ಸ್ವಲ್ಪ ಕಾನ್ಷಿಯಸ್ ಇದ್ದವರು ಈ ಥರ ಮಾಡ್ಕೊಂಡು ತೆಕ್ಕೊಂಬಿಡ್ಬೋದು. ಈಗ ಈ ಬೌಲ್ಗೆ ಹಾಕೊಳ್ಳೋಣ. ಹಾಕಿ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಒಂದು ಚಮಚ ಕೊಡು. ಹಾಂ ಹಾಂ. ಈಗ ಕಾಳು ಮೆಣಸಿನ ಪುಡಿ, ಹಾಂ. ವಾವ್. ಕಾಳು ಮೆಣಸಿನ ಪುಡಿ ಹಾಗೂ ಉಪ್ಪು. ಉಪ್ಪು ಎಷ್ಟು ಬೇಕೋ ನಮ್ಮ ರುಚಿಗೆ ತಕ್ಕನಾಗೆ. ಏನಂದರೆ ಬಿಸಿ ಇರ್ಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಹಾಂ, ಕರೆಕ್ಟ್. ಆಮೇಲೆ ಈ ಥರ ಶಾರ್ಟ್ ಮಾಡ್ಕೊಂಬಿಡ್ಬೇಕು. ಮಾಡಿಕೊಂಡ್ರೆ ಚೆನ್ನಾಗಿ ಕೂಡುತ್ತೆ. ಅಷ್ಟೇ ಅಷ್ಟೇ. ಈಗ ಸಾಸು ಕೊಟ್ಟಿದ್ದೀನಿ ನಿನಗೆ, ಸಾಸ್ ಜೊತೆಗೂ ತಿನ್ನು, ನೋಡು ಹೇಗಿರುತ್ತೆ ಅಂತ. ಓಕೆ. ಆಹಾ. ಫ್ರೆಶ್ 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 ಫ್ರೆಂಚ್ ಫ್ರೈಸ್. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಟೇಸ್ಟ್ ನೋಡ್ಬಿಡ್ತೀನಿ, ಆಮೇಲೆ ರೀಕ್ಯಾಪ್ ನೋಡ್ಕೊಂಡು ಬಿಡಿ. ಒಂದು ನಿಮಿಷ. ಹಾಗೆ ತಿನ್ನು ನೋಡು. ವಾವ್. ಸಾಸ್ ಜೊತೆ ತಿನ್ನು ನೋಡು. ಏನು ತಿನ್ 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 ಎಂಜಾಯ್. ವಾವ್, ಸೂಪರ್ ಅದೇ. ಹಾಗೆ ಇಷ್ಟ. ಹಾಗೆ ಇಷ್ಟ. ಓಕೆ, ಹಾಗೆ ಸಕ್ಕತ್ತದೆ. ಏನಂದರೆ ಸಾಸ್ ಡಾಮಿನೇಟ್ ಮಾಡಿಬಿಡುತ್ತೆ, ಸಾಸ್ ನೆಂಚ್ಕೊಂಡು ನನಗೆ. ವೀಕ್ಷಕರೇ, ಸಕ್ಕತ್ತದೆ ಫ್ರೆಂಚ್ ಫ್ರೈಸು. ಮನೇಲಿ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದುಬಿಡಿ. ಫ್ರೆಂಚ್ ಫ್ರೈಸ್ ಮಾಡುವ ವಿಧಾನ: ಆಲೂಗೆಡ್ಡೆಯನ್ನು ಉದ್ದಕ್ಕೆ ಸ್ವಲ್ಪ ದಪ್ಪನಾಗಿ ಹೆಚ್ಚಿಕೊಳ್ಳಿ. ಇದಾದ ನಂತರ ಕಾದ ಎಣ್ಣೆಯಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಕರೆದು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಉಪ್ಪು ಹಾಗೂ ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಫ್ರೆಂಚ್ ಫ್ರೈಸ್ ಸವಿಯಲು ಸಿದ್ಧ. ಪ್ರತಿಮಾ, ಸೂಪರ್ಬ್ ಬನ್ ನಿಪ್ಪಟ್ಟು ಮಸಾಲ ಆ್ಯಂಡ್ ಅದಕ್ಕಿಂತ ಸೂಪರ್ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಾನಂತೂ ನಿಮಗೆ ಬಾಯ್ ಹೇಳ್ತೀನಿ, ನಮ್ಮ ಆಡಿಯನ್ಸ್ಗೆ ನೀವು ಒಂದ್ಸಲ ಹೇಳ್ಬಿಡ್ತೀರಾ? ಬಾಯ್. ಸಿ ಯು ಟಾಟಾ, ಬಾಯ್ ಬಾಯ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ. ಆಹಾ, ಫ್ರೆಂಚ್ ಫ್ರೈಸು ಈ ರೇಂಜಲ್ಲಿ ಮನೇಲಿ ಮಾಡ್ಕೊಂಡು ತಿನ್ಕೋಬೋದು ಅಂದರೆ ಯಾವನ್ ಮಾಡಲ್ರಿ? ಸೂಪರ್ ಅಲ್ವಾ? ಇವಾಗ ಫ್ರೆಂಚ್ ಫ್ರೈಸ್ ಆಯಿತು, ನಿಪ್ಪಟ್ಟು ಮಸಾಲ ಆಯಿತು, ಬನ್ ನಿಪ್ಪಟ್ಟು ಮಸಾಲ ಆಯಿತು. ನೆಕ್ಸ್ಟು ಏನು ಮಾಡ್ತಾರೆ, ಯಾರು ಬರ್ತಾರೆ? ಸ್ವಲ್ಪ ಕಾಯೋಣ ಅಲ್ವಾ? ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾದಲ್ಲಿ ಬೇಗ ಒಂದು ವಿರಾಮ ತಗೊಂಡು ಬಂದ್ಬಿಡಿ. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ವೀಕ್ಷಕರೇ, ಬ್ರೇಕ್ ತೊಗೊಳಕ್ಕೆ ಮುಂಚೆ ನಾನು ನಿಮ್ಗೇನೋ ಒಂದು ಹೇಳಿದ್ದೆ, ಇವತ್ತು ನಮ್ಮ ಜೊತೆ ಒಬ್ಬರು ಸೆಲೆಬ್ರಿಟಿ ಇರ್ತಾರೆ ಅಂತ. ಆದರೆ ಮಜಾ ಏನಪ್ಪ ಅಂದರೆ ನಿಮಗೆಲ್ಲ ಡಬಲ್ ಧಮಾಕ ಕೊಡೋದಕ್ಕೆ ಇವತ್ತು ಇಬ್ಬರು ಸೆಲೆಬ್ರಿಟೀಸ್ನ ಇಲ್ಲಿ ಕರೆಸಿದ್ದೀವಿ. ಇಬ್ಬರು ಒಂದೇ ಟೀಮಿಂದ ಬರ್ತಾ ಇದ್ದಾರೆ.
ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರ ಸೀರಿಯಲು ಸಖಾದ ಇದೆ. ಯಾರು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಯಾರದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ನಾನು ಹೇಳಲ್ಲ, ಡೈರೆಕ್ಟಾಗಿ ಸ್ಟೇಜಿಗೆ ಕರೆಸ್ಬಿಡ್ತೀನಿ. ಹಲೋ ಹಲೋ ನಂದಿನಿ. ಹಾಯ್, ಹೌ ಆರ್ ಯು? ಯಾ ಐಮ್ ಫೈನ್, ಥ್ಯಾಂಕ್ ಯು. ಸೊ ಹೇಗೆ ನಡೀತಾ ಇದೆ ಪಂಚರಂಗಿ ಪಾಂಪಾಮ್? ಪಂಚರಂಗಿ ಪಾಂಪಾಮ್ ತುಂಬ ಚೆನ್ನಾಗಿ ನಡೀತಿದೆ. ಅದು ಸರಿ, ನೀವು ಒಬ್ಬರೇ ಯಾಕೆ ಬಂದ್ರಿ? ನಾನು ಆ್ಯಕ್ಚುಲಿ ಇಬ್ಬರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಅದು ಅಕ್ಕ ಯಾಕೆ ಹೀಗೆ ಓಡ್ ಬಂದೆ? ಮಂದ ನಾ ದಾರ್ಯಾಗ ಬರುವಾಗ ಏನಾತ್ ಗೊತ್ತಾನ, ಮೂಲಿ ಮನಿ ಹರಣಿ ಅದಾಳಲ್ಲ ಅಕ್ಕಿ ಸಿಕ್ಕಳು. ನನ್ನ ಹಂತೇಲಿ ಇನ್ಸ್ಟಾಲ್ಮೆಂಟ್ ಮೇಲೆ ಸೀರೆ ತೊಗೊಂಡಾಳು. ತೊಗೊಂಡು ಎಷ್ಟು ದಿವಸ ಆತು ಗೊತ್ತಾನ? 10 ತಿಂಗಳು ಆತು, ಇನ್ನೂ ತನ ಇನ್ಸ್ಟಾಲ್ಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ಸೆಟ್ಲ್ಮೆಂಟ್ ಮಾಡಿ ಬನ್ನಿ. ಹೌದು, ನೀ ಯಾಕೆ ನಾನು ಅರ್ಧ ದಾರಿಗೆ ಬಿಟ್ಟು ಬಂದಿ? ಅದು ಮಶ್ರೂಮ್ ರೈಸ್ ಬಾತ್ ತಿನ್ಬೇಕು ಅಂತ ಆಸೆ ಆಯಿತು, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಆದ್ರೂ ನಾನು ಒಬ್ಬಕ್ಕೆ ನಂಗೆ ಬಿಟ್ಟು ಬರಬಾರ್ದಾಗಿತ್ತು. ನೀವಿಬ್ರು ಏನಾದರೂ ಸ್ವಲ್ಪ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಸ್ವಲ್ಪ ನಾವು ನಮ್ಮ ಆಡಿಯನ್ಸ್ ಹಾಯ್ ಹೇಳ್ಬಿಟ್ಟು ನಮಸ್ಕಾರ ಏನೋ ಒಟ್ಟಲ್ಲಿ ಬಂದ್ರಲ್ಲ ನನ್ನ ಮಾನ ಉಳಿಸಿದ್ರಿ, ಇಬ್ರಿಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟಿದ್ದೆ ನಾನು. ಇಲ್ರಿ, ಇಬ್ರು ಸೇರೆ ಬರ್ಲಿಕ್ಕೆ ಹತ್ತಿದೀವ್ರಿ. ಆದ್ರೆ ಈಕಿ ಮಶ್ರೂಮ್ ರೈಸ್ ಬಾತ್ ತಿನ್ಬೇಕಂತ ನಾನು ಒಬ್ಬಕ್ಕೆ ಕೂಸ್ ಹಾಕಿ ಬಿಡು. ಓಕೆ, ಸೊ ವೆರಿ ಗುಡ್. ನೀವಿಬ್ರು ಇವತ್ತು ನಮ್ಮ ಶೋಗೆ ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ. ಸೊ ಮಜಾ ಮಾಡಿಕೊಂಡು ಮಾಡೋಣ. ಏನು ಇಬ್ರು ಒಂದೇ ಅಡುಗೆ ಮಾಡ್ತೀರಾ ಅಥವಾ ಇಬ್ರು ಬೇರೆ ಬೇರೆ ಅಡುಗೆಗಳು ಮಾಡ್ತೀರಾ? ಇಬ್ರು ಬೇರೆ ಬೇರೆ ಅಡುಗೆ ಮಾಡ್ತೀವಿ. ಸೊ ನೀವೇನು ಮಾಡ್ತೀರಾ? ನಾನು ಮಶ್ರೂಮ್ ರೈಸ್ ಬಾತ್ ಮಾಡ್ತಿದ್ದೀನಿ. ನಾ ಹಬೆ ವಡೆ. ಹಬೆ ವಡೆಯಾ? ವಡೆ ಕರಿಯೋದು ಕೇಳಿದ್ದೀನಿ, ಹಬೇಲಿ ಇಡ್ಲಿ ಮಾಡೋದು ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತಂದು. ಇದು ನಿಮ್ಮ ಕಡೆ ಸ್ಪೆಷಲ್ ಏನ್ರಿ? ಹಾ, ಒಂಥರ ಹಂಗರಿ. ಹಂಗಾರೆ ನಾವು ಮಾಡಿದ್ದೆಲ್ಲ ಸ್ಪೆಷಲ್ ರೀ. ಈಗ ಮಾಡ್ಲಿಕ್ಕೆ ಶುರು ಮಾಡ್ಕತ್ತೀರಿ? ಹಾ, ಮಾಡ್ತೀವಿ. ಓಕೆ, ಆಲ್ ದಿ ಬೆಸ್ಟ್. ಓ, ನೀವೇ ಫಸ್ಟ್ ಮಾಡ್ತೀರಿ? ಓ, ಶಬಾಷ್ ಶಬಾಷ್. ಸೊ ಏನು ಬೇಕು ಹಬೆ ವಡೆ ಮಾಡಲಿಕ್ಕೆ? ಕಡ್ಲಿಬೇಳೆ, ಕೊತ್ತಂಬರಿ, ಉಳ್ಳಾಗಡ್ಡಿ, ಎಣ್ಣೆ, ಮೆಣಸಿನ್ಕಾಯಿ, ಉಪ್ಪು, ಸೋಡಾ, ಅಲ್ಲ. ಅಲ್ಲ ಅಲ್ಲ ಇದು ಯಾವುದು ಅಲ್ವಾ? ಹಾ, ಇದೆಲ್ಲ ಹೌದ್ರಿ, ಆದ್ರೆ ಇದು ಮಾತ್ರ ಅಲ್ಲ. ಇದು ಮಾತ್ರ ಅಲ್ಲ? ಹಾ, ಈ ಎಲ್ಲ ಅಲ್ರಿ, ತಿನ್ನುವಲ್ಲ. ತಿನ್ನುವಲ್ಲ. ಓ ಸೌದತ್ತಿ ಅಲ್ಲವ, ಇವ್ರಿಗೆ ಹೆಂಗೆ ಹೇಳಿ ಅರ್ಥ ಆಗತ್ತಾರ ಹೇಳು. ಜಿಂಜರ್. ಜಿಂಜರ್? ಹಾ, ಜಿಂಜರ್ಗೆ ನಿಮ್ಮ ಭಾಷೆಲಿ ಅಲ್ಲ ಅಂತೀರಿ? ಹೌದ್ರಿ, ಅಲ್ಲ. ಅಲ್ಲಲ್ಲ ಇಲ್ಲ. ಓಕೆ ರೀ. ಸೊ ಏನು ಮಾಡಬೇಕು ಇದನ್ನು ಶುರು ಮಾಡೋದಕ್ಕೆ? ಇದಕ್ಕೆ ಏನು ಪಾತ್ರೆ ಬೇಕು ನಿಮಗೆ? ನಾನು ತೆಕ್ಕೊಡ್ತೀನಿ, ಹೇಳಿ. ನಾವು ಅಡುಗೆ ಮನೆ ಫಸ್ಟ್ ಕಡ್ಲಿಬೇಳೆ ಮಿಕ್ಸರ್ಗೆ ಹಾಕೋತೀನಿ ರೀ. ಹಾಂ, ಆಮೇಲೆ ಇದು ಆನಿಯನ್, ಆಮೇಲೆ ಕೊತ್ತಂಬರಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ನಾಗ ಇಡೋಣ. ಸೊ ನಾನು ಸ್ವಲ್ಪ ಫಾಸ್ಟಾಗಿ ಡಿಶ್ ಆಗೋಕ್ಕೆ ಒಂದು ಐಡಿಯಾ ಕೊಡ್ಲಾ? ಕುಕ್ಕರಲ್ಲಿ ನೀರು ಇಟ್ಕೊಂಡ್ಬಿಡೋಣವಾ? ಹಾಂ, ಕಾಯೋಕ್ಕೆ. ಸೊ ತಗೊಳ್ಳಿ, ಇದರಲ್ಲಿ ಎಷ್ಟು ನೀರು ಹಾಕಬೇಕು, ಏನು ಮಾಡಬೇಕು ನೀವೇ ಹೇಳಬೇಕು. ತಗೊಳ್ಳಿ. ಅಡುಗೆ ಮಾಡೋ ಅಭ್ಯಾಸ ಇದೆಯಾ? ಹಾಂ, ಮಾಡ್ತೀನಿ ರೀ. ನಿಮ್ಮ ಕಡೆ ಊಟ ನಂಗೆ ಭಾರಿ ಇಷ್ಟ ರೀ. ಹೌದ್ರಿ, ಜೋಳದ ಬರಲ್ಲ ಮತ್ತೆ ಒಂದ್ಸರಿ. ಮತ್ತೆ ಖಂಡಿತ ಬರೋದೆ. ಸಾಕಾ? ಓಕೆ, ನೆಕ್ಸ್ಟ್ ಏನು ಬೇಕ್ರಿ? ಆಹಾ, ಇದು ಮಿಕ್ಸರ್ಗೆ ಹಾಕೊಂಡು ಕಡ್ಲಿಬೇಳೆ. ಕಡ್ಲಿಬೇಳೆ ಇದು ಆ್ಯಕ್ಚುಲಿ ಒಂದು ತಾಸು ಅದು ನೆನೆ ಇಡಬೇಕ್ರಿ. ಇದು 1 ತಾಸು ಸಾಕಿ? ಒಂದು ತಾಸು ಅಂದರೆ 1 ಅವರ್. ಹಾಂ, 1 ಅವರ್. 1 ಅವರ್ ನೆನೆಸಿಡ್ಬೇಕ್ರಿ ಇದು. ಹಾಂ, ನೈನಾ, ನೀವು ಯಾವತ್ತಾರ ತಿಂದಿದ್ರಾ ಇವ್ರ ಅಡುಗೆ ಮಾಡಿರೋದನ್ನ? ನಮ್ಮ ಮನೇಲಿ ಅವ್ರ ಮನೇಲೆ. ಅದು ಹೇಗೆ? ನಮ್ದು ವಠಾರದಾಗ, ನಮ್ದು ವಠಾರ ಇದೆ, 3 ಫ್ಯಾಮಿಲಿ ಇದೆ. ಹಾಂ, ಅವರು ಪಂಚರಂಗಿ ಪಾಂಪಾಮ್ ಮಾಡ್ತಾರೆ. ಹೌದು. 3ನೇ ಫ್ಯಾಮಿಲಿ. ಓನರು ಮೀನನಾಥ, ಮೀನಕುಮಾರಿ, ಹುಬ್ಳಿ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ಆಮೇಲೆ ಓನರ್. ನೀವು ಕತೆ ಬಗ್ಗೆ ಮಾತಾಡ್ತಿದ್ದೀರಿ, ನನ್ಗ ಬಿಸ್ಕೆಟ್ ಹಾಕ್ತೀರಿ? ಅಯ್ಯೋ, ನಾನು ನಿಜವಾಗ್ಲೂ ನಿಮ್ಮ ಮನೇಲಿ ಬಿಸ್ಕೆಟ್ ತಿಂತೀನಿ ಅಂತಿರಲ್ಲ. ನಾನು ನಿಮ್ಮ ಮನೇಲಿ ನಿಜವಾಗ್ಲೂ ಅಡುಗೆ ಮಾಡಿದ್ದೀರಾ? ನಿಜವಾಗ್ಲೂ ನಿಮ್ಮ ಮನೇಲಿ ಇದ್ದಾರೆ ಅಂತೆಲ್ಲ ನಾನು ಫುಲ್ ಬಕ್ರಾಗ್ಬಿಟ್ಟೆ. ಇಲ್ರಿ, ಅಂದ್ರೆ ಒಂಥರ ನಮ್ಮ ಮನೆ ಒಳಗೆ ಇದ್ದಂಗ್ರಿ. ಅದು ಸರಿ ಬಿಡಿ, ಒಂದು ಸೀರಿಯಲ್ ಅಂತ ಅಂದಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಹಾಂ, ಹಾಕಿ ಮೆಣಸಿನ್ಕಾಯಿ. ಎಸ್. ಆಮೇಲೆ ಅಲ್ಲ ಶುಂಠಿ ಅಲ್ಲ ಅದೇ ಅಲ್ಲ. ಇದು 3 ಹಾಕಿ ರುಬ್ಕೊಳ್ಳೋಣ. ನೀರು ಹಾಕ್ಬೇಕು ಅದಕ್ಕೆ? ಬೇಡ್ರಿ, ನೀರು ಬೇಡ. ಅಂದ್ರೆ ಸ್ವಲ್ಪ ಇಡ್ಲಿ ತರ ಬರ್ಬೇಕಲ್ರಿ? ಹಾಂ, ಅದಕ್ಕೆ ನೀರೇನು ಬೇಡ. ಸರಿ, ಗಟ್ಟಿಯಾಗಿ ರುಬ್ಕೊಳ್ಳಿ. ನೈನಾ ಅವರೇ, ಧೈರ್ಯ ಇದೆಯಾ ಅವ್ರ ಕೈ ರುಚಿ ಟೇಸ್ಟ್ ಮಾಡೋದಕ್ಕೆ? ಹೌದು, ದಿನ ಟಿಫಿನ್ ಬಾಕ್ಸ್ ತಂದ್ಕೊಡ್ತಾರೆ. ಹೌದಾ? ನೀವು ಹೇಗೆ ಎಂಟ್ರಾಗಿದ್ದು? ಶೀತಲ್ ನಾ ರೀ,
ನಾ ರೀ ಮೊದ್ಲ ಬೆಂಗಳೂರಾಗ ಒಂದು ಫೈನಾನ್ಸ್ ಒಳಗೆ ವರ್ಕ್ ಮಾಡ್ತಿದ್ದೇನೆ ರೀ ಆಪ್ರೇಟ್ರಾಗಿ ವರ್ಕ್ ಮಾಡ್ತಿದ್ನಿ ಇದು ಆ್ಯಕ್ಚುಲಿ ನಮ್ಮ ಅಣ್ಣನ ಫ್ರೆಂಡ್ ರೀ ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾರಲ್ರಿ ಅವ್ರ ನಮ್ಮ ಅಣ್ಣನ ಫ್ರೆಂಡ್ ರೀ ಸೊ ಅವ್ರ ಕಡೆ ಅವ್ರದ್ದು ಸೀರಿಯಲ್ ನೋಡಿದ್ನಿ ಒಂದ್ಸಲ ಸೀರಿಯಲ್ ನೋಡೋಣ ಯಾಕೆ ಒಂದ್ಸಲ ಕೇಳಬಾರ್ದು ಚಾನ್ಸ ನೋಡೋನು ನಮ್ಮ ಅದೃಷ್ಟ ಇದ್ರೆ ಆಗ್ತದ ಇಲ್ಲಾಂದ್ರೆ ಇಲ್ಲ ಸುಮ್ಮನೆ ಒಂದು ಚಾನ್ಸ್ ಕೇಳಿದ್ವಿ ಸೊ ಇದು ಹೊಸ ಸೀರಿಯಲ್ ಪಂಚರಂಗಿ ಶುರು ಆಗ್ತಿತ್ತು ಕೇಳಿದ್ರು ಈ ಕ್ಯಾರೆಕ್ಟರ್ ಹುಬ್ಳಿ ಕ್ಯಾರೆಕ್ಟರ್ ಬೇಕಾಗಿ ನಿಮ್ಗಂತೂ ಇನ್ನೂ ಈಸಿ ಆಗೋಯ್ತು ಇದು ನಮ್ಮ ಲ್ಯಾಂಗ್ವೇಜ್ ಆಗ್ತದ ಕರೆಕ್ಟ್ ಕೇಳಿದ್ರು ಓಕೆ ಅಂತ ನಾನು ಒಪ್ಕೊಂಡು ಫಸ್ಟ್ ನಂಗೆ ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ ಏನೂ ಇಲ್ಲ ಸೊ ಏನಾರ ಮುಂದೆ ನೋಡೋನು ಏನಾಗ್ತದ ಅಂತ ಬಂದ್ಬಿಟ್ವಿ ಆಮೇಲೆ ಒಂದು ಆಡಿಷನ್ ಮಾಡಿದ್ರು ಸಣ್ಣ ಆಡಿಷನ್ ಮಾಡಿದ್ವಿ ಚಲೋ ಬರಲಿಲ್ಲ ಫಸ್ಟು ಡೈರೆಕ್ಟರ್ ಬೇಡ ಏನು ಮಾಡಕ್ಕೆ ಬರೋದಿಲ್ಲ ಬೇಡ ಅಂದರು ಆಮೇಲೆ ಲಾಸ್ಟ್ ಫೈನಲ್ ಯಾರೂ ಸಿಗ್ಲಿಲ್ಲ ಕ್ಯಾರೆಕ್ಟರ್ ಸುಮ್ ಕರ್ಸ್ಬಿಡುನು ಅಂತಂದು ಕರ್ಸಿದ್ರು ಸೊ ಅವಾಗ ಮಾಡಿದ್ವಿ ಅದೃಷ್ಟ ಆಮೇಲೆ ಇವಾಗ ಫುಲ್ ಅದೃಷ್ಟ ಖುಲಾಯಿಸಿ ಒಬ್ಬೊಬ್ರು ಮನೇಲಿ ಫುಲ್ ಮಿಂಚ್ತಾ ಇದ್ದೀರಾ ನೀವೀಗ ಆಕ್ಚುಲಿ ನಾ ಹೇಳ್ಬೇಕಂದ್ರ ಯಾವ ಥಿಯೇಟರ್ ಇಂದನೂ ಬಂದಿಲ್ಲ ಎಲ್ಲಿಂದನೂ ಬಂದಿಲ್ಲ ಸೀದಾ ಮನೆಯಿಂದನೂ ಬಂದಿಲ್ಲ ದಟ್ಸ್ ಗ್ರೇಟ್ ಆಗಿದ್ಯಾ ಇದು ಆಗ್ಯದ ಏನ್ ನೆಕ್ಸ್ಟ್ ಇದು ನೀರ್ ಹಾಕಂಗಿಲ್ರಿ ನೀರ್ ಹಾಕಲ್ದನ ರುಬ್ಕೋಬೇಕ್ರಿ ಇದು ಅಂದ್ರ ನೀರ್ ಯಾಕೆ ಹಾಕ್ಬಾರ್ದಂದ್ರ ನೀರ್ ಜಾಸ್ತಿ ಹಾಕಿದ್ರ ಅದು ಇದಾಗಂಗಿಲ್ರಿ ಇಡ್ಲಿ ತರ ಬರಂಗಿಲ್ಲ ಓಕೆ ಸ್ವಲ್ಪ ಗಟ್ಟಿ ಮೆತ್ತಗೂ ಇರ್ಬೇಕು ಸರಿ ಸರಿ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡೋಣ ತಗೊಂಡು ಬೌಲ್ ತಗೊಳ್ಳಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಯ್ಯೋ ನಿಮ್ಮಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀರಾ ಒಂಚೂರು ಹೇಗೆ ಅಂತ ನಾವು ಈಗ ನೀವು ನೋಡಾಕತ್ತೀರಲ್ಲ ಹಿಂಗ ಅದೀವಿ ನಾವು ಹಿಂಗೆ ನಾನೇನ ಹೌದೇನ್ರಿ ನಂಬೋದೇನ್ರಿ ಈಸ್ ಮೈ ಸೀನಿಯರ್ ಆಗಿರೋದ್ರಿಂದ ಸೆಟ್ಟಲ್ ಆಗಲಿ ಅಥವಾ ಬೇರೆ ಇನ್ಯಾವುದೇ ವಿಚಾರದಲ್ಲಾಗಲಿ ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಅತಿರೇಕದಲ್ಲಿ ಏನಾದರೂ ಮಾತಾಡಿದ್ರೆ ತುಂಬ ಕರೆಕ್ಟ್ ಮಾಡ್ತಾರೆ ಹಂಗೆ ಮಾತಾಡಬಾರ್ದು ಹಿಂಗಿರಬೇಕು ಒಂಥರ ಹಿರಿಯ ಎಸ್ ಡೆಫಿನೆಟ್ಲಿ ವೆರಿ ಗುಡ್ ದಟ್ಸ್ ವೆರಿ ನೈಸ್ ಆನಿಯನ್ ಹಾಕೋದ್ರಿ ಸ್ವಲ್ಪ ಜಾಸ್ತಿ ಬೇಡ್ರಿ ಯಾಕಂದ್ರೆ ಅದು ಸ್ವಲ್ಪ ಅದಲ್ಲ ಆಮೇಲೆ ಹಬೆ ಒಡೆ ಹೋಗಿ ಉಳ್ಳಾಗಡ್ಡಿ ಒಡೆ ಆಗ್ತದೆ ಅಯ್ಯೋ ಅದು ಬೇರೆ ಉಂಟೇನ್ರಿ ಈ ಕೊತ್ತಂಬರಿ ಹಾಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಸ್ಪೂನ್ ಕೊಡ್ಲಾ ಮೊದಲನೇ ಸಲ ಅಡುಗೆ ಮಾಡಿದ್ದು ಯಾವಾಗ ನೀವು ಮಾಡ್ತಿರ್ತೇನೆ ರೀ ಹಂಗೆ ಮನೆ ಮೊದಲನೇ ಸಲ ತುಂಬ ಮುಂಚೆ ಒಂಥರ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದು ಹಂಗೆ ಇಲ್ರಿ ನಾನು ಚಿಕ್ಕ ವಯಸ್ಸಿಂದನೂ ಮಾಡ್ತಾಯಿದ್ದೆ ಮಾಡ್ರಿ ನಾವೆಲ್ಲ ಯಾವುದೋ ಒಂದು ಟೈಮಲ್ಲಿ ಕಲ್ತ್ಕೊಂಡು ಭಾರಿ ಬಿಲ್ಡಪ್ ತಗೋತಾ ಇದ್ವಿ ನಮ್ಮ ಮನೇಲಿ ನಾವು ಮಾಡ್ತಿದ್ವಿ ಹೌದಾ ಚಿಕ್ಕ ವಯಸ್ಸಿಂದ ಅಭ್ಯಾಸ ಚಿಕ್ಕ ವಯಸ್ಸಿಂದ ಮಾಡ್ತೀವಿ ಆಮೇಲೆ ಸ್ವಲ್ಪ ಸೋಡಾ ಸ್ವಲ್ಪ ಹಾಕೊಂಡ್ರಿ ಇಷ್ಟು ಓಕೆ ಇದು ಮಿಕ್ಸ್ ಮಾಡೋಣ್ರಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇದನ್ನ ಇಡ್ಲಿ ಪಾತ್ರೆ ಒಳಗೆ ಹಾಕಿ ಇಡ್ಲಿ ಪಾತ್ರೆ ಕೊಡ್ಲಾ ನಿಮ್ಗೆ ಈಗ ಸಾಕಲ್ಲ ಸಾಕು ಚೂರು ಮಾಡಿದ್ದಾರೆ ನನಗೆ ಸಾಕಾಗುತ್ತದು ನಿಮಗೆ ಗೊತ್ತಿಲ್ಲ ನನ್ನ ಕೆಪಾಸಿಟಿ ಇನ್ನು ಇರ್ಲಿ ಇದು ಚಲೋ ಆತಂದ್ರೆ ಜಾಸ್ತಿ ಮಾಡಿ ಓಕೆ ಈಗ ರೀ ಇದಕ್ಕೆ ಎಣ್ಣೆ ಹಚ್ಚಿ ಇದನ್ನ ಹಾಕೋಣ ಓಕೆ ನೋಡ್ರಿ ಈ ಥರ ಹಾಕೋದು ಓ ಏನೋ ಭಾರಿ ಚೆನ್ನಾಗಿ ಆಗೋ ಥರ ಇದೆ ರೀ ಇದೊಂಥರ ನನಗೆ ಏನಪ್ಪ ಅದು ನುಚ್ಚುನುಂಡೆ ಇರುತ್ತಲ್ಲ ಆ ಟೇಸ್ಟ್ ಅಂತ ಅನ್ನಿಸ್ತಾ ಇದೆ ಅದು ಮುಚ್ಚಿಬಿಟ್ಟು ಓಕೆ ಇದು ಸ್ವಲ್ಪ ಹೊತ್ತು ಬೇಯ್ಬೇಕ್ರಿ ಅಲ್ಲಿ ತನಕ ನಾವು ಮಾತಾಡೋದು ಓ ಎಸ್ ಸೊ ಇಡ್ಲಿ ಕುಕ್ಕರ್ ಇಲ್ಲದೆ ನೋಡ್ರಿ ಇದ್ರ ಮೇಲೆ ಗ್ಲಾಸ್ ಮುಚ್ಚೋದ ಮರ್ತೇನ್ರಿ ಅಕ್ಕ ಮೈಲಾರಪ್ಪನವ್ರಿಗಿರೋ ಮರ್ವಿನ ಕಾಯಿಲೆ ನಿನಗೂ ಬಂದ್ಬಿಡ್ತಾ ಹಾ ಏನು ಕೇಳಿಕತ್ತಿದ್ರಲ್ಲ ಸೊ ನಿಮ್ದಿದು ಎಷ್ಟನೇ ಸೀರಿಯಲ್ ಇದು ನನ್ನ ಫಸ್ಟ್ ಸೀರಿಯಲ್ ಹೌದು ನೋಡಿದ್ರೆ ಒಂಥರ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿರೋ ಥರ ಯು ಲುಕ್ ವೆರಿ ಬೋಲ್ಡ್ ವಂಡರ್ಫುಲ್ ಸೂಪರ್ ಪಂಚರಂಗಿ ಪಂಪಮಲ್ಲಿ ಒಂದು ಪಂಚ್ ಡೈಲಾಗ್ ನಿಮ್ದಾಗಿರ್ಬೋದು ಅಥವಾ ಯಾರ್ದಾರು ಆಗಿರ್ಬೋದು ಹೇಳ್ತೀರಾ ಅಕ್ಕ ಫಾರ್ ಎ ಚೇಂಜ್ ಮೈಲಾರಪ್ಪನವ್ರ ಡೈಲಾಗ್ ಹೇಳು ಅವ್ರದ್ದಂದ್ರೆ ಕಷ್ಟ ಆಗ್ತದವ ಹೇಳು ಹೇಳ್ಬೇಕಂದ್ರೆ ನಂಗೆ ಮಿಷಿನ್ ಇಲ್ಲಲ್ಲ ಆದ್ರೂ ಟ್ರೈ ಮಾಡು ನಮ್ಮ ಯಜಮಾನ್ರ ಹೆಸರು ರೀ ಮಿಶ್ರಿಕೋಟೆ ಮೈಲಾರಿ ಅಂತ್ರಿ ಅವ್ರು ಹೆಂಗ್ ಮಾಡ್ತಾರ ಗೊತ್ತೇನ್ರಿ ಈ ಮಿಶ್ರಿಕೋಟೆ ಮೈಲಾರಿ ಮೀಶಿ ಮೇಲೆ ಕೈ ಇಟ್ರೆ ಸಾಕು ದಕ್ಷಿಣ ಸಿಡ್ಲು ಹೊಡೆದ್ರ ಉತ್ತರಕ್ಕೆ ಮಳೆ ಆಗ್ತದ ಉತ್ತರಕ್ಕೆ ಸಿಡ್ಲು ಹೊಡೆದ್ರ ದಕ್ಷಿಣಕ್ಕೆ ಮಳೆ ಆಗ್ತದ ಮದ್ಯಕ್ಕೆ ಹೊಡೆದ್ರ ಗೊತ್ತಿಲ್ರಿ ಇದ್ರೆ ಬಿಡ್ರಿ ಒಂದು ಬ್ರೇಕ್ ಇವಾಗ ಬರ್ತದ ವೀಕ್ಷಕರೇ ಇದೆಲ್ಲ ರೆಡಿ ಆಗಿ ನಾವು ಇನ್ನೊಂದಷ್ಟು ಹಾಗೆ ಒಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಕೊತಾ ಇರ್ತೀವಿ ಅಷ್ಟರಲ್ಲಿ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ
ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಕುಕ್ಕರಿ ಶೋ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಆಯ್ತು ರೀ. ಆಗಿದ್ಯಾ? ಹ್ಞೂ ಆಯ್ತು. ಓ ಇದೇನಾ ಜೋರಾಗಿ ಹೊಗೆ ಬಂದ್ರೆ ಆಗಿದೆ ಅಂತನಾ? ಹಾಂ ಮುಗೀತ್ರಿ. ಓಕೆ, ಇದೇನು ಕುಕ್ಕರ್ ಏನು ಹೊಗೆ ಹಾಕೊಳ್ಳಲ್ಲ ತಾನೇ? ಇಲ್ಲ ರೀ. ಅಷ್ಟ ಹೆದರ್ಬೇಡ್ರಿ. ಹುಷಾರ್ರಿ, ಬಿಸಿ ಮುಟ್ಟೋದು ಅಂದ್ರೆ ಟೆನ್ಷನ್ ನೋಡ್ರಿ. ಇಲ್ಲಿ ನೋಡೇನ ಖುಷಿ ಆಗ್ಲಿಕ್ಕೆ ಕೊಡ್ರಿ ಇಡ್ತೀವಿ. ಎಷ್ಟು ಈಸಿಯಾಗಿ ಬಂದ್ಬಿಡ್ತು. ಹಂಗಾರಿದು ಅದಕ್ಕೆ ಎಣ್ಣೆ ಹಚ್ಬೇಕ್ರಿ ಕೆಳಗೆ. ತಗೊಳ್ರಿ, ಇನ್ನೊಂದು ಸ್ಪೂನ್ ಬೇಕಾ? ಹಾಂ ಕೊಡು. ತಗೊಳ್ಳಿ. ಕೆಳಗೆ ಎಣ್ಣೆ ಹಚ್ಚಿದ್ರೆ ರೀ ಅಂಟ್ಕೊಳಂಗಿಲ್ಲ, ಈಸಿಯಾಗಿ ಬಂದ್ಬಿಡ್ತದೆ. ಈಗ ಬಿಸಿ ಬಿಸಿಯಾದ ಹವೆ ವಡೆ ನಿಮ್ಮ ಸಂಬಂಧ ರೆಡಿ ಅದ ರೀ. ಥ್ಯಾಂಕ್ ಯು ಸೋ ಮಚ್. ತಿಂದು ಟೇಸ್ಟ್ ಹೇಳ್ರಿ. ಖಂಡಿತ ವೀಕ್ಷಕರೇ, ಬಿಸಿ ಬಿಸಿಯಾದ ಹಬೆ ವಡೆ ಟೇಸ್ಟ್ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಇದನ್ನು ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಹಬೆ ವಡೆ ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿಗೆ ನೆನೆಸಿದ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಶುಂಠಿಯನ್ನು ಹಾಕಿ ಚೆನ್ನಾಗಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬೌಲ್ನಲ್ಲಿ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಚಿಟಿಕೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ವಡೆ ಆಕಾರಕ್ಕೆ ತಟ್ಟಿ ಹಬೆಯಲ್ಲಿ ಬೇಯಿಸಿದರೆ ಹಬೆ ವಡೆ ಸವಿಯಲು ಸಿದ್ಧ. ನೋಡ್ಕೊಂಬಂದ್ರಲ್ಲ ರೀಕ್ಯಾಪು, ಟೇಸ್ಟ್ ನೋಡ್ಬಿಡ್ಲಾ? ಟೆಂಪ್ಟ್ ಆಗ್ತದೆ. ಇವತ್ತು ನಾನು ಒಬ್ಳೆ ತಿಂದರೆ ಗ್ಯಾರಂಟಿ ಬಯಸ್ಕೋತೀನಿ. ಪ್ಲೀಸ್ ಒಂದೊಂದು ತೊಗೊಳ್ಳಿ ನೀವು ಎಲ್ಲ. ಫಸ್ಟ್ ನೀವು ತಿನ್ರಿ. ಹಾಗಂತೀರಾ? ಸೂಪರ್. ಹುಬ್ಳಿ ಹಾಕಿ ಭಾರಿ ಚಲೋ ಅಡುಗೆ ಮಾಡ್ತಾಳ. ಹೌದ್ರಿ, ಹಂಗಂದ್ರೆ ನಾವು ಟೇಸ್ಟ್ ನೋಡಬೇಕು. ಪ್ಲೀಸ್ ತಗೊಳ್ಳಿ, ಸಕ್ಕದಾದ. ವಾವ್, ಚೆನ್ನಾಗಿ ಬಂದಿದೆ, ಮೆತ್ತಗಿದೆ. ಆ್ಯಂಡ್ ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಹೆಂಗೆ? ಸೂಪರ್ ಅಲ್ಲ? ವಾವ್. ನಂಗೆ ಇನ್ನೊಂದು ಡಿಶ್ ಅರ್ಜೆಂಟಾಗಿ ಬೇಕೀಗ. ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಈ ಜಾಗಕ್ಕೆ ಬರ್ತೀರಾ? ಸೂಪರ್. ಸೊ ಏನು ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ ಇವತ್ತು? ಮಶ್ರೂಮ್ ರೈಸ್ ಬಾತ್. ಹಾಂ, ಮಶ್ರೂಮ್ ರೈಸ್ ಬಾತ್. ಓಕೆ, ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಮುಂಚೆನೂ ಹೇಳಿದ್ದೆ ಮಶ್ರೂಮ್ ನಾನು ತಿನ್ನಲ್ಲ. ಬಟ್ ಎನಿವೇಸ್, ನಾನು ಒಂದ್ಸಲ ಟೇಸ್ಟ್ ಮಾಡಿದ್ದೆ ಮಶ್ರೂಮ್ ಸೂಪು, ಸಕ್ಕತ್ತಾಗಿತ್ತು. ಇವತ್ತು ತಿಂತೀನಿ. ಅಲ್ಲಿ ಟ್ರೈ. ತಿನ್ನಲೇಬೇಕು. ಓ ಎಸ್ ಎಸ್. ಸೊ ಏನೇನು ಬೇಕು ಮಶ್ರೂಮ್ ರೈಸ್ ಬಾತ್ಗೆ? ಅನ್ನ, ಹಾಂ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಓಕೆ, ಜೀರಿಗೆ, ಚಕ್ಕೆ ಲವಂಗ ಹಾಗೂ ಅನಾನಸ್ ಹೂ, ಬಟಾಣಿ, ಕ್ಯಾರೆಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ಎಣ್ಣೆ, ಮಶ್ರೂಮ್, ಟೊಮ್ಯಾಟೊ, ಉಪ್ಪು ಹಾಗೂ ಧನಿಯಾ ಪುಡಿ. ಓಕೆ, ಹಸಿಮೆಣಸಿನಕಾಯಿ. ಹೌದು. ಓಕೆ, ಸೂಪರ್. ಸೊ ಪ್ರೊಸೀಜರ್ ಸ್ಟಾರ್ಟ್ ಮಾಡಿಬಿಡೋಣ. ಮಾಡ್ತಾ ಒಂದು ಸ್ವಲ್ಪ ಮಾತಾಡೋಣ. ಪ್ಯಾನ್ ಕೊಡಿ. ಸೊ ನಿಮಗೂ ಅಡುಗೆ ಮಾಡೋ ಅಭ್ಯಾಸ ಇದೆಯಾ? ಹೌದು, ಇದೆ. ಆ ಪಾತ್ರೆ ಹಿಡ್ಕೊಳ್ಳೋ ಸ್ಟೈಲಲ್ಲೇ ಗೊತ್ತಾಗೋಗುತ್ತೆ. ಕೊಡಿ, ತಗೊಳ್ಳಿ. 1-2 ಸ್ಪೂನ್ ಆಯಿಲ್. 2 to 3. ಓಕೆ. ಎಂಜಾಯ್ ಮಾಡ್ಕೊಂಡು ಕುಕ್ ಮಾಡ್ತೀರಾ ಅಥವಾ ಹೇಗೆ? ಎಂಜಾಯ್ ಮಾಡ್ತೀರಾ? ಹೇಗೆ ಕಲ್ತಿದ್ದು? ಆಕಿ ಎಂಜಾಯ್ ಮಾಡೋದು ಹೆಂಗಂದ್ರೆ ರೀ, ಮಾಡ್ಕೋತ ತಿಂತಾಳೆ. ಹಾಗೇನಿಲ್ಲ, ಅರ್ಧ ಹೊಟ್ಟೆಲಿ ಹಾಂ, ಕಲ್ತಿದ್ದು ನಾ ಅಡುಗೆ ಕಲ್ತಿದ್ದು when I was in 5th. ಹೌದು, ನನ್ನ ಅಪ್ಪ ಶೆಫ್, ಅಡುಗೆ ಮಾಡ್ತಾರೆ. ಸೊ ಅಪ್ಪನಿಂದ ನಾ ಕಲ್ತಿದ್ದು. ಸೂಪರ್. ಹಂಗಾರೆ ಖಂಡಿತ ನಿಮ್ಮ ಮನೆಗೆ ಒಂದ್ಸಲ ಬರಬೇಕು, ಹಾಗೆ ನಮ್ಮ ಪ್ರೋಗ್ರಾಮ್ಗೆ ಒಂದ್ಸಲ ಕರೆಸ್ಬೇಕು. ಹೌದು. ಓಕೆ, ಈಗ ಎಣ್ಣೆ ಕಾಯ್ತಿದೆ. ಇದಕ್ಕೆ ಫಸ್ಟು ಜೀರಿಗೆ, ಫೈನ್, ಹಾಗೂ ಈ ಗರಂ ಮಸಾಲ ಇದ್ರದ್ದು ಚಕ್ಕೆ ಲವಂಗ ಹಾಕೊಳ್ಳೋಣ. ಅನಾನಸ್ ಹೂ, ಚಕ್ಕೆ ಲವಂಗ, ಒಂದು ಸ್ವಲ್ಪ ಓಕೆ, ಅದು ಜಸ್ಟ್ ಫ್ಲೇವರ್ಗೆ ಅಷ್ಟೇ. ಓಕೆ, ಸ್ವಲ್ಪ ಬಾಡಿಸ್ಕೊಳ್ಳೋಣ. ಓಕೆ, ಸೂಪರ್. ಬೇಸಿಕ್ಲಿ ಯಾವ ಊರು ನಿಮ್ಮದು? ತೀರ್ಥಹಳ್ಳಿ. ಹಾಯ್, ನಮಗೆ ಬಾರಿ ಆ ಕಡೆಯಿಂದ ತುಂಬಾ ಜನ ಬರ್ತಾ ಇದಾರಲ್ಲ ನಮ್ಮ ಶೋಸ್ಗೆ. ತೀರ್ಥಹಳ್ಳಿ ಅವಳು ನಾನು. ವೆರಿ ಗುಡ್, ಸೂಪರ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಸೂಪರ್. ಈರುಳ್ಳಿ ಹಾಕೊಳ್ಳೋಣ. ಓಕೆ, ಓಕೆ, ಇದು ಚಾಪ್ ಆದರೂ ಮಾಡ್ಬೋದು ಅಥವಾ ಸ್ಲೈಸ್ ಕಟಿಂಗ್ ಹೇಗೆ ಬೇಕು ಉದ್ದುದ್ದಕ್ಕೂ ಬೇಕಾದ್ರೆ. ಹಾಂ, ಹೇಗೆ ಬೇಕಾದರೂ ಮಾಡ್ಕೋಬೋದು. ಬಟ್ ಯೂಶಲಿ ರೈಸ್ ಬಾತ್ಗಳಲ್ಲಿ ಈ ಥರ ಇದ್ರೆ ಮಜಾ. ಹೌದು. ಓಕೆ, ಇದು ಸ್ವಲ್ಪ ಫ್ರೈ ಆಗಬೇಕು. ಗೋಲ್ಡನಿಶ್ ಬ್ರೌನ್ ಸಾಕು. ಇದಕ್ಕೆ ಆಯಿಲ್ ಜೊತೆ ತುಪ್ಪನೂ ಹಾಕೋಬೋದು. ಫ್ಯಾಟ್ ಕಾನ್ಷಿಯಸ್ ಅಥವಾ ಬೆಣ್ಣೆ ಹಾಕೋಬೋದಾ? ಏನಾದರೂ ಹಾಕೊಂಡು ಡಯಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೂಪರ್. ಓಕೆ,
ಸ್ವಲ್ಪ ಗೋಲ್ಡನ್ ಬ್ರೌನ್ ಬಟ್ ಇವಳು ಏನೇ ಹೊಸ ಡಿಶ್ ಮಾಡಿದ್ರು ಫಸ್ಟ್ ಟೇಸ್ಟ್ ನನಗೆ ಅಂದ್ರೆ ಏನಾಗುತ್ತೆ ಏನಾದರೂ ಪ್ರಯೋಗ ಆದರೂ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು. ಆ್ಯಂಡ್ ಇನ್ನೊಂದು ಡಯಟ್ ಕಾನ್ಷಿಯಸ್ ಇರೋರು ಆಯಿಲ್ನ ಅವಾಯ್ಡ್ ಕೂಡ ಮಾಡ್ಬೋದು, ಹಾಗೆ ಫ್ರೈ ಮಾಡ್ಬೋದು. 2 ಸ್ಪೂನ್ ಆಯಿಲ್ ಕಡೆ 1 ಸ್ಪೂನ್ ಅಥವಾ ಹಾಫ್ ಸ್ಪೂನ್ Correct. ವಾಟರ್. ಓಕೆ, ಈಗ ಇದಾಗ್ತದೆ. ಹಾಂ ಸೊ ನೆಕ್ಸ್ಟ್ ನಾವು ಇದು ಹಾಕೊಳ್ಳೋಣ, ಬಟಾಣಿ. ಬಟಾಣಿ ಇಷ್ಟನಾ? ಓ ಕೋರ್ಸ್. ಬಟಾಣಿ ಹಾಕೋಣ. ಕ್ಯಾರೆಟ್ ಕೂಡ. ನೀರೇನಾದರೂ ಹಾಕ್ಬೇಕಾ? ಬೇಡ ಬೇಡವಾ? ಬೇಡ. ಕ್ಯಾರೆಟ್ ಹಾಕೊಳ್ಳೋಣ, ಇದನ್ನು ಸ್ವಲ್ಪ ಬಾಡಿಸಿ ಆಮೇಲೆ ಮಶ್ರೂಮ್ ಹಾಕೋಣ. ಯಾಕಂದರೆ ಮಶ್ರೂಮ್ ತುಂಬ ಸಾಫ್ಟ್ ಇರೋದ್ರಿಂದ ಬೇಗ ಬೇಯುತ್ತೆ. ಆ್ಯಂಡ್ ಇನ್ನೊಂದು ನಂದಿನಿ, ಮಶ್ರೂಮ್ನ ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ, ಕೆಲವೊಂದೊಂದ್ಸತಿ ಓವರ್ ಕುಕ್ ಅಥವಾ ಇನ್ನೇನೋ ಪ್ರಾಬ್ಲಮ್ ಇಂದ ಅದು ಕೆಲವ್ರಿಗೆ ಫುಡ್ ಪಾಯ್ಸನ್ ಆಗ್ಬೋದು. ರಿಯಲಿ? ಎಸ್, ಕುಕ್ಕರಲ್ಲಿ ಬೇಯಿಸೋದ್ರಿಂದ. ಸೊ ಇಟ್ ಈಸ್ ಸಜೆಸ್ಟೆಡ್ ಟು ಬೇಕ್ ಇಟ್ ಅನ್ ಪ್ಯಾನ್. ಸೊ ಆಗಿದೆ. ವಾವ್, ಹಾಕಿ. ಅಲ್ಲ ಹೇರ್. ಈಗ ಮಶ್ರೂಮ್ ಹಾಕೋಣ. ಓಕೆ, ಸ್ವಲ್ಪ ಫ್ರೈ ಆಗಿದೆ. ಟೊಮ್ಯಾಟೊ ಕೊನೆಯಲ್ಲಿ ಹಾಕೋಣ, ಯಾಕಂದರೆ ಟೊಮ್ಯಾಟೊ ಮೊದಲೇ ಮಾಯ್ಶ್ಚರ್ ಸಾಫ್ಟ್ ಇರೋದ್ರಿಂದ ಬೇಗ ಹಾಕಿದ್ರೆ ತುಂಬ ಕುಕ್ ಆಗಿಬಿಡುತ್ತೆ, ನೀರು ಬಿಡುತ್ತೆ. ಸೊ ಕೊನೆಯಲ್ಲಿ ಹಾಕೋದ್ರಿಂದ ಸ್ವಲ್ಪ ಹದವಾಗಿ ಬಾಯ್ಲ್ ಆಗಿರುತ್ತೆ. ಇವಾಗ ಕೊತ್ತಂಬರಿ ಪುಡಿ, ಧನಿಯಾ ಪುಡಿ ಏನು ಹೇಳ್ತೀರಾ? ಇದು ಗರಂ ಮಸಾಲ ಇದ್ದರೆ ಗರಂ ಮಸಾಲ ಕೂಡ ಹಾಕೋಬೋದು. ಆಪ್ಷನಲ್. ಎಸ್, ಆಪ್ಷನಲ್. ಓಕೆ, ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ಬಿರಿಯಾನಿ. ವೆಜ್ ಬಿರಿಯಾನಿ? ನೋ, ನಾನ್ ವೆಜ್. ಬಿರಿಯಾನಿ. ನಂದಿನಿ ಅವರೇ, ಇದಕ್ಕೆ ಟೊಮ್ಯಾಟೊ ಹಾಕೊಳ್ಳೋಣ. ಓಕೆ. ಟೊಮ್ಯಾಟೊ 1 ಅಥವಾ ನಿಮ್ಮಿಷ್ಟ. ಓಕೆ, ಮಾಡ್ತೀರಾ? ಆ್ಯಂಡ್ ಇದಕ್ಕೆ ಟೊಮ್ಯಾಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ಬೇಗ ಬೇಯುತ್ತೆ. ಆಮೇಲೆ ಇನ್ನೊಂದು ಎಲ್ಲ ತರಕಾರಿಗಳಲ್ಲೂ ಉಪ್ಪು ಸೇರ್ಕೊಳ್ಳುತ್ತೆ. ಅನ್ನ ಹಾಕಿ ಕಲಿಸೋದ್ರಿಂದ ಅದು ಅಷ್ಟು ಹಿಡಿಯುತ್ತೋ ಇಲ್ವೋ ಗೊತ್ತಿಲ್ಲ. ಕರೆಕ್ಟ್. ಸೊ ಸ್ವಲ್ಪ ಓಕೆ, ಬೇಕಾದ್ರೆ ಆಮೇಲೆ ಹಾಕೋಬೋದು. ಎಸ್, ಉಪ್ಪು ಕಮ್ಮಿ ಇದ್ರೂ ಜಾಸ್ತಿ ಆಗಬಾರ್ದು. ಟೆನ್ಷನ್. ಸೊ ಆಗ್ತಾ ಇದೆಯಾ? ಆಗ್ತಾ ಇದೆ. ಟೊಮ್ಯಾಟೊ ಬೇಯ್ದು ಬಿಡಲಿ. ನೀರೇ ಹಾಕ್ಲಿಲ್ಲ ಅಲ್ಲ ನೀವು? ಬೇಡ, ಬಿಕಾಸ್ ಟೊಮ್ಯಾಟೊನಲ್ಲಿ ನೀರಂಶ ಇದೆ, ಆಮೇಲೆ ಆನಿಯನ್ ಅಲ್ಲಿ ಕೂಡ ನೀರಂಶ ಬಿಡುತ್ತೆ. ಸೊ ಬೇಡ. ಆಮೇಲೆ ಆಲ್ರೆಡಿ ಬೇಯಿಸಿರೋ ಅನ್ನ ಅಲ್ವಾ? ಕರೆಕ್ಟ್. ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿ. ಹೌ ವೆಲ್ ಹ್ಯಾವ್ ಯು ಎಂಜಾಯ್ಡ್ ಯುವರ್ ಕಾಲೇಜ್ ಲೈಫ್? ತುಂಬ ಎಂಜಾಯ್ ಮಾಡಿಬಿಟ್ಟಿದ್ದೀನಿ. ವೆನ್ ಐ ವಾಸ್ ಇನ್ ಸ್ಕೂಲ್, ಐ ವಾಸ್ ಅ ಕ್ಯಾಪ್ಟನ್ ಆಫ್ ದ ಸ್ಕೂಲ್. PU-ನಲ್ಲಿ ಅಷ್ಟು ಎಂಜಾಯ್ ಮಾಡಲಿಲ್ಲ, ಬಿಕಾಸ್ ಇಟ್ ವಾಸ್ ವೆರಿ ಸ್ಟ್ರಿಕ್ಟ್ ಕಾಲೇಜ್. ಡಿಗ್ರಿನಲ್ಲಿ ತುಂಬ ಫ್ರೀಡಮ್. ಸೊ ತುಂಬ ಎಂಜಾಯ್ ಮಾಡಿದ್ದೀನಿ ಡಿಗ್ರಿನಲ್ಲಿ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪ್ಯಾರೆಂಟ್ಸ್, ಬಿಕಾಸ್ ಎಲ್ಲ ಕಡೆ ದೇ ಆರ್ ವೆರಿ ಮಚ್ ಸಪೋರ್ಟಿವ್ ಫಾರ್ ಮಿ. ನಾನು ಯಾವುದೇ ಫೀಲ್ಡಲ್ಲಿ ಹೋಗ್ತೀನಿ ಅಂದರೂ ದೇ ಆರ್ ಲೈಕ್ ಎಸ್ ಓಕೆ. ಆ್ಯಂಡ್ ನನ್ನ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಅನಂತ್ ಮೂರ್ತಿ ಸರ್, ಐ ಹ್ಯಾವ್ ಟು ಥ್ಯಾಂಕ್. ಯಾವ ಕಾಲೇಜ್? ASC ಡಿಗ್ರಿ ಕಾಲೇಜ್ ಅಂತ. ಇಟ್ಸ್ ಅ ನ್ಯೂ ಬಾರ್ನ್ ಕಾಲೇಜ್. ಸೊ ಅನಂತ್ ಮೂರ್ತಿ ಸರ್, ಹಿ ಈಸ್ ವೆರಿ ಸಪೋರ್ಟಿವ್. ನಾನು ಶೂಟಿಂಗ್ ಹೋಗ್ತೀನಿ ಸರ್, ಸೀರಿಯಲ್ಗೆ ಸೇರ್ತೀನಿ ಅಂದಾಗ ಹಿ ವಾಸ್ 1 ಪರ್ಸನ್ ಹೂ ಸಪೋರ್ಟೆಡ್ ಮೀ. ಹೋಗು, ಪರವಾಗಿಲ್ಲ, ಅಟೆಂಡೆನ್ಸ್ ಪರವಾಗಿಲ್ಲ ಅಂತೆಲ್ಲ ಹೇಳಿ ಹೆಲ್ಪ್ ಮಾಡಿದ್ದು ಅನಂತ್ ಮೂರ್ತಿ ಸರ್. ಆ್ಯಂಡ್ ನನ್ನ ಪ್ಯಾರೆಂಟ್ಸ್ ಕೂಡ ಯಾವುದೇ ಥರದ ರಿಸ್ಟ್ರಿಕ್ಷನ್ಸ್ ಹಾಕದೆ ಸಪೋರ್ಟ್ ಮಾಡಿದ್ರು. ಅವ್ರು ನೋಡ್ತಾ ಇದ್ದಾರಾ ನಿಮ್ಮ ಸರ್ ಇವಾಗ ನಿಮ್ಮ ಸೀರಿಯಲ್? ನೋಡ್ತಾರೆ, ಖಂಡಿತ. ಎಸ್, ವಾವ್. ಅವ್ರು ಈ ಶೋ ನೋಡ್ತಿದ್ರೆ ಡೆಫಿನೆಟ್ಲಿ ಖುಷಿ ಪಟ್ಟಿರ್ತಾರೆ. ನೀವು ಥ್ಯಾಂಕ್ ಯು ಅನಂತ್ ಮೂರ್ತಿ ಸರ್ ಆ್ಯಂಡ್ ಮೈ ಪ್ಯಾರೆಂಟ್ಸ್. ಓಕೆ, ಈಗ ಫ್ರೈ ಆಗಿದೆ. ಈಗ ರೈಸ್ ಹಾಕೊಳ್ಳೋಣ ಸಿಮ್ಮಲ್ಲಿ. ಈಗ ಅರ್ಜೆಂಟಲ್ಲಿರುತ್ತೆ, ಯಾರೋ ಮನೆಗೆ ಗೆಸ್ಟ್ ಬಂದಿರ್ತಾರೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅನ್ನನೂ ಇರುತ್ತೆ. ಸೊ ಅಂಥ ಟೈಮಲ್ಲಿ ಈ ಥರದ್ದು ಮಾಡ್ಕೋಬೋದು. ಆವಾಗ ನೀವು ಕುಕ್ಕರಲ್ಲಿ ಇಡೋದು ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ ಅಲ್ವಾ? ಸೊ ಈ ಥರ ಮಾಡ್ಕೊಂಡು ಚೆನ್ನಾಗಿ ಇದು ಕಲಿಸ್ಕೊಡೋಣ. ಓಕೆ ನಂದಿನಿ ಅವರೇ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಆಗೋಯ್ತಾ? ಹೌದು. ವಾವ್, ತುಂಬ ಡೆಲಿಷಿಯಸ್ ಆಗಿ ಕಾಣ್ತಾ ಇದೆ, ಟೆಂಪ್ಟ್ ಆಗ್ತಾ ಇದೆ. ಓಕೆ, ಸೊ ಆಫ್ ಮಾಡ್ಕೊಳ್ಳೋಣ. ಓಕೆ, ನಂದಿನಿ ಅವರೇ, ಕೊನೆಯದಾಗಿ ಕೊರಿಯಾಂಡರ್ ಲೀಫ್ ಮತ್ತೆ ಮೇಲೆ ಡೆಕೋರೇಷನ್. ನಂದಿನಿ ಅವರೇ, ಮಶ್ರೂಮ್ ರೈಸ್ ಬಾತ್ ರೆಡಿ. ಥ್ಯಾಂಕ್ ಯು. ಮಶ್ರೂಮ್ ರೈಸ್ ಬಾತ್ ತುಂಬ ಚೆನ್ನಾಗಿ ಆರೋಮ ಅಂತೂ ಬರ್ತಾ ಇದೆ. ಇದನ್ನು ಇಷ್ಟೊತ್ತು ಎಷ್ಟು ಚೆನ್ನಾಗಿ ಹೇಗೆ ಮಾಡಿದ್ವಿ ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಮಶ್ರೂಮ್ ರೈಸ್ ಬಾತ್ ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಜೀರಿಗೆ, ಚಕ್ಕೆ, ಲವಂಗ, ಅನಾನಸ್ ಹೂವು, ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ. ನಂತರ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ, ತುರಿದ ಕ್ಯಾರೆಟ್ ಹಾಗೂ ಮಶ್ರೂಮ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಾದ ನಂತರ ಧನಿಯಾ ಪುಡಿ, ಟೊಮ್ಯಾಟೊ ಹಾಗೂ ಉಪ್ಪನ್ನು ಹಾಕಿ ಕೊನೆಯಲ್ಲಿ ಅನ್ನ ಹಾಕಿ ಚೆನ್ನಾಗಿ ಬೆರೆಸಿದರೆ ಮಶ್ರೂಮ್ ರೈಸ್ ಸವಿಯಲು ಸಿದ್ಧ. ಹೇಗಿತ್ತು? ನೋಡಕ್ ಚೆನ್ನಾಯ್ತಲ್ಲ? ಈಗ ನಾನು ಟೇಸ್ಟ್ ಮಾಡೇ ಬಿಡ್ತೀನಿ. ತಿಲ್ಲ? ಯಾರಿಗೂ ನೀವು ತಿನ್ನಿ ಫಸ್ಟ್. ಓಕೆ, ಫಸ್ಟು ಗೆಸ್ಟ್ಗಳಿಗೆ ಕೊಡು. ಹೌದು, ನಂದಿನಿ ಅವ್ರ ಮಶ್ರೂಮ್ ಇಷ್ಟ ಇಲ್ಲ ಅಂದಿದ್ರು, ಇಷ್ಟಪಡ್ತಾರೆ. ಕರೆಕ್ಟ್. ಟೂ ಯಮ್. ಪ್ಲೀಸ್ ಅಕ್ಕ ನೀ ಫಸ್ಟ್. ಇಬ್ರು ಒಟ್ಟಿಗೆ. ಚಲೋ ಆಗ್ಯದಲ್ಲ? ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ ಅಕ್ಕ ನೀ ಫಸ್ಟ್. ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ಕಲಿತೆ. ಇಟ್ಸ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಎರಡು ಒಳ್ಳೊಳ್ಳೆ ರೆಸಿಪೀಸ್ನ ಹೇಳ್ಕೊಟ್ಟಿದ್ದೀರಾ. ಆ್ಯಂಡ್ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಕಾನ್ವರ್ಸೇಷನ್ನು. ಒಂಥರ ಮನೇಲಿ ಒಂಥರ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಹರಟೆ ಹೊಡೆದಂಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್ ಈ ಶೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ಇಬ್ರಿಗೂ ತುಂಬ ಒಳ್ಳೆ ಬ್ರೈಟ್ ಫ್ಯೂಚರ್ ಇರಲಿ ಅಂತ ಹಾರೈಸ್ತೀನಿ. ಹೀಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರಲಿ. ಸೊ ನಿಮ್ಗೇನಾದರೂ ಹಂಚ್ಕೊಳ್ಳೋಕೆ ಏನಾದರೂ ಇದೆಯಾ ಈ ಶೋ ಬಗ್ಗೆ? ಹೇಗೆ ಅನ್ನಿಸ್ತು ಏನು ಅಂತ? ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಮನೆಯಲ್ಲಿ ಯಾವುದೋ ಒಂದು ಅಡುಗೆ ಮಾಡ್ತಿರ್ತೀವಿ, ಅದನ್ನು ನಮ್ಮ ಮನೆಗೆ ಅಷ್ಟೇ ಅಲ್ಲದೆ ಎಲ್ಲರಿಗೂ ಹೇಳ್ಕೊಡೋದಿದೆಯಲ್ಲ, ದಟ್ ಇಸ್ ಗುಡ್. ಸೊ ನಾವೆಲ್ಲೋ ಒಂದು ನಮಗೆ ಗೊತ್ತಿರೋದು ಯಾವುದೋ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದೀವಿ, ಅವ್ರು ಅದನ್ನು ಮನೇಲಿ ಮಾಡಿ ತಿಂದು ಖುಷಿ ಪಡ್ತಾರೇನೋ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದು, ಗೊತ್ತಿರಲ್ಲ ಈ ಥರ ರೆಸಿಪಿ ಇರುತ್ತೆ. ಸೊ ಈ ಶೋ ಇಂದ ತಿಳ್ಕೊಬೋದು. ಆಮೇಲೆ ಈಸಿ ರೆಸಿಪೀಸ್ ಇರುತ್ತೆ. ಹೌದು, ಸೊ ಆರಾಮಾಗಿ ನೋಡ್ತಾರೆ. ಸೂಪರ್. ಸೊ ಇವತ್ತು ನಮ್ಮ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಎಸ್ ವೀಕ್ಷಕರೇ, ಹೇಗೆ ಅನ್ನಿಸ್ತು ನಮ್ಮ ಇಬ್ಬರು ಚಿನಕುರುಳಿಗಳು ಬಂದು ಇಲ್ಲಿ ಮಾತಾಡಿದ್ದು? ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಅವ್ರು ಮಾಡಿರೋ ಡಿಶಸ್ ಕೂಡ ಖಂಡಿತ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ಏನಾರಾದ್ರೆ ನನಗೆ ಬಂದು ಹೊಡೀರಿ, ಇಟ್ಸ್ ಓಕೆ. ಇಲ್ಲ ಏನೋ ಬಿಡ್ರಿ. ಓಕೆ, ಸೊ ಮತ್ತೆ ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.